ನಿಜವಾದ ಸಾಧಕ ದೇಹ ಭಾವ ಬಿಡುವುದರ ದಶಿಂದ ಆತುರಾಗಿರ್ತಾನೆ. ಯಾಕಂದ್ರೆ ಇದಕ್ಕಿದ್ದಂಗೆ ಇರುವುದಿಲ್ಲ, ಇದು ವಿಕಾರಕತಿ ನಾಶ ಆಗಿ ಹೋಗ್ತೈತಿ. ಶರೀರದ ಆಸಕ್ತಿ ಅವಾಗ ಕಡಿಮೆ ಆಗುತ್ತೆ. ಇದನ್ನು ಹೆಂಗಿಟ್ರು ಇದರಿಂದ ಸುಖ ಸಿಗುವುದಿಲ್ಲ. ಇದನ್ನು ತಯಾರು ಮಾಡಿರೂ ಸುಖ ಇಲ್ಲ. ಭಾಳಷ್ಟು ಸ್ವರ್ಗಿಸಿದ್ರೂ ಆಗುವುದಿಲ್ಲ. ಬುದ್ಧ ಹಂಗೆ ಮಾಡಿದ. ಮನ್ಗಂಡೆಲ್ಲ ತಯಾರು ಮಾಡಿ ನೋಡಿದ, ಅದನ್ನು ಎಲ್ಲ ಆಹಾರ ಬಿಟ್ಟು ಕ್ಷೀಣ ಮಾಡಿ ನೋಡಿದ. ನರಗಳು ಕಾಣಬೇಕು, ಎಲುಬಿನ ಮ್ಯಾಗೆಲ್ಲ ನರ ಕಾಣುವುದು. ಆದರೂ ಇದು ಮತ್ತಿನ್ನು ಹೊಕ್ಕೈತಿ, ನಮ್ಮ ಕೆಲಸ ಮಾಡ್ಕೊಳಕ್ಕೆ ಆತಂಕ ಆಕೈತಿ ಅಂತ ಮತ್ತೆ ಯಥಾಸ್ಥಿತಿ ಅದನ್ನು ಇಟ್ಕೊಂಡು ನಮ್ಮ ಕೆಲಸ ಆಗೋ ಮಟ್ಟ ಇದನ್ನು ಸರಿಯಾಗಿ ಇಟ್ಕೋಬೇಕು, ಕೆಡಿಸಬಾರ್ದು. ಅಂದರಲ್ಲ, ಪ್ರಸಾದಕ್ಕೆ ಬಂದ ಕಾಯವ ಕೆಡಿಸಲಾಗದು ಅಂತ. ಈಗ ಜ್ಞಾನ ಆಗುಲ್ಲೇ ಇದನ್ನು ಕೆಡಿಸ್ಬಿಟ್ರಿ ಏನು ನಮ್ಮ ಕೆಲಸ? ಜ್ಞಾನ ಆಗುಲ್ಲೇ ಕೆಡಿಸಿ ಏನು ಮಾಡೋ? ಕೆಡಿಸ್ಬಿಡೋದು. ಊರು ಮುಟ್ಟಿದ ಮ್ಯಾಗ ಏನಾರ ಆಗುವಂತ ಮುಟ್ಟು ಮುಟ್ಟ ನಮಗೆ ಗಾಡಿ ಬೇಕು, ಹೌದಿಲ್ಲ? ಮುಗ್ಗರಿಸಬಾರ್ದ, ಮತ್ತು ದಾರಿ ಊರು ಮುಟ್ಟನಾಗುಲ್ಲ, ನಡಬರ್ಕ ಏನಾಗಬಾರ್ದು. ಅದಕ್ಕೆ ಇದನ್ನು ವ್ಯವಸ್ಥಿತವಾಗಿ ಇಟ್ಕೋ. ಶರೀರ ಇದು ಸಾಧನದ, ದುಃಖದಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ, ಮುಕ್ತಿಯನ್ನು ಹೊಂದಲಿಕ್ಕೆ ಇದು ಸಾಧನ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನ ಅಂತ. ಅದು ಮುಕ್ತಿಯನ್ನು ಹೊಂದಲಿಕ್ಕೆ ಇದು ಸಾಧನ. ಖಲು ಧರ್ಮ ಶ್ರೇಷ್ಠವಾದಂತಹ ಧರ್ಮದ ಸಚ್ಚಿದಾನಂದ ಸ್ವರೂಪದ ಅನುಭವವನ್ನು ಮಾಡಿಕೊಳ್ಳಿಕ್ಕೆ ಈ ಸಾಧನದ. ಆದರೂ ಇದು ಹೆಂಗಾರ ಇದ್ರು ಈ ಸಂಬಂಧ ತಪ್ಪಿದಾಗ ನಮ್ಗೆ ಆರಾಮ. ಎಲ್ಲಿ ಬಿಡ್ತಾನೋ ಮನಸ್ಸಿನಾಗ ಬಿಡುವ ಪ್ರಯತ್ನ ಮಾಡ್ತಿರ್ತಾನೆ ನಿಜವಾದ ಸಾಧಕ. ದೇಹಭಾವ ಬಂತಂದ್ರೆ ಚಾಲು ಆಯ್ತು ನೋಡ್ರಿ. ಪಟ್ಟಿ ಚಿಂತಿ, ತಿಂಡಿ ಚಿಂತಿ, ಹೌದಿಲ್ಲ? ದೇಹಭಾವ ಬರಲಿಲ್ಲ ಅಂತಂದ್ರೆ ನಿದ್ಯಾಗ ಏನಾರ ತಿನ್ಬೇಕು ಅನ್ನೋದಿಲ್ಲ, ಯಾವ್ದಾರ ಮನಸ್ಸು ಇದಾಕತಿ ಅನ್ನೋದಿಲ್ಲ, ಯಾವ ಇಂದ್ರಿಯಗಳ ವ್ಯಾಪಾರ ಇಲ್ಲ. ಶರೀರ ಭಾವ ಬಂದ ಕೂಡಲೇ ಇರುವಂಥ ರೂಪ ಗಾಯನ ಇವೆಲ್ಲ ಬರ್ತಾವೆ. ದೇಹ ಭಾವ ಇರಲಿಲ್ಲ ಅಂದ್ರೆ ಹೆಂಗಿರ್ತೈತಿ ನೀವು? ಅದಕ್ಕೆ ಅದನ್ನು ಬಿಟ್ಟಾಗ ನಾವು ಆರಾಮಿರ್ತೀವಿ ಅನ್ನೋ ಪ್ರಯತ್ನ ನಾವು ಸಾಧಕ ಮಾಡ್ತಿರ್ತೀವಿ. ನಿಜವಾದ ಸಾಧಕ ದೇಹ ಭಾವ ಬಂದ ಕೂಡಲೇ ಇವೆಲ್ಲ ಚಲೋ. ಇದು ದೇಹ ಭಾವ ಇಟ್ಕೊಂಡು ನಾವು ಸುಖವಂತೇನಂದ್ರೆ ಸಾಧ್ಯನೇ ಇಲ್ಲ. ಎಲ್ಲಿ ಮನಸ್ಸಿನಾಗ ಭಾವದೊಳಗೆ ಇದು ಪೂರೈತಿ ಭಾವರಹಿತ ಆಗಿತ್ತಂದ್ರೆ ಯಾವ ಬಾಧೆನೂ ಆಗುದಿಲ್ಲ ನಮ್ಗೆ. ಅದಕ್ಕೆ ಭಾವ ರಹಿತ ಆಗ್ಲಿಕ್ಕೆ ಪ್ರಯತ್ನ ಮಾಡಬೇಕು. ದೇಹ ಭಾವ ಅದನ್ನು ಹಾಡ್ದಕ್ಕ ನಿನ್ನ ಭಾವ ಆತ್ಮಭಾವನೆಯನ್ನು ದೃಢಪಡಿಸುವಂಥ ಅಭ್ಯಾಸವನ್ನು ಮಾಡ್ತಿತ್ತು. ಕಡಿಕ ಆ ಭಾವ ಸಹಿತ ಬಿಟ್ಟು ಉಳ್ಕೋತಾನೆ. ಇದನ್ನು ಕೆಟ್ಟ ಕಲ್ಪನೆ ಅಥವಾ ಭಾವನೆಯನ್ನು ಬಿಟ್ಟು ಒಳ್ಳೆಯ ಭಾವನೆಯನ್ನು ನಾವು ಮಾಡ್ತಿರ್ತಾನೆ, ಅದನ್ನು ಕೈ ಬಿಟ್ಟು ಉಳಿದು ಅಂತ. ಮುಳ್ಳನ್ನು ಮುಳ್ಳಿನಿಂದ ತೆಗೆದ ಕಂಠಕೇನ ಏವ ಕಂಠಕಮ್ಮ ಅಂತ. ಅದಕ್ಕೆ ಅದನ್ನು ಬಿಡುವ ಪ್ರಯತ್ನವು ಮಾಡ್ತಿರ್ತಾನೆ ಸಾಧಕ. ಅದನ್ನು ಹೆಂಗ ಮಹಾತ್ಮರು ಈ ಶರೀರ ಸಂಬಂಧ ತಪ್ಪಿಸ್ಕೊಂಡ್ರು ಆ ಯುಕ್ತಿಗಳನ್ನು ಅವನು ಮನನ ಮಾಡ್ತಿರ್ತಾನೆ. ಮಹಾತ್ಮರು ಹೇಳಿದಂತಹ ವಿಚಾರಗಳನ್ನು ಈ ಶರೀರದ ಇದಕ್ಕಿದ್ದಂಗೆ ಇರ್ತೈತೆ. ಇದ್ರ ಮ್ಯಾಗಿನ ರೂಪ ಗಿಡಾಯಿಸ್ತಂದ್ರೆ ಇದ್ರ ಮ್ಯಾಗಿನ ಹೋಗಿಬಿಡ್ತೈತಿ. ಎಷ್ಟು ದಿನ ಇಟ್ಕೊಳ್ಳೋ ಇದನ್ನು? ಎಷ್ಟು ತಿಡಿಯಾಡ್ದು ಮಾಡ್ತಿರಲ್ಲ. ಮತ್ತು ತನ್ನ ವಿಕಾರ ಆಗಿ ನಾಶ ಆಗಿ ಹೋಗೋದನ್ನ ಶರೀರ ಗುಣಧರ್ಮ ಅದರದ್ದು. ಇದನ್ನು ಬೇಕಾದಷ್ಟು ಇದನ್ನು ಕೆಡದಂಗೆ ಇಟ್ಕೋಬೇಕಂದ್ರೆ ಸಾಧ್ಯ. ಕುಂಬಳಕಾಯಿ ಕಟ್ ಹಾಕಿ ಇಟ್ಕೋತೇನಂದ್ರೆ ಸಾಧ್ಯ ಐತೇನು? ಕೆಡದಂಗೆ ಕೆಟ್ಟು ಹೋಗೋದನ್ನ ಇದು. ಎಷ್ಟು ಸುಸಜ್ಜಿತವಾಗಿ ಇಟ್ಕೊಂಡೇನಂದ್ರು ಹೋಗುದನ್ನ ಇದು. ಅಲೆಕ್ಸಾಂಡರ್ ನಮ್ಮಲ್ಲಿ ನಮ್ಮ ದೇಶಕ್ಕೆ ಬಂದಾಗ ಎಲ್ಲ ಸ್ಪೆಷಲಿಸ್ಟನ್ನು ತಂದಿದ್ದವ.
ಪರೀಕ್ಷೆ ಮಾಡಿ ನೀರು ಕೊಡಬೇಕು, ಪರೀಕ್ಷೆ ಮಾಡಿ ಆಹಾರ ಕೊಡಬೇಕು. ಪ್ರತಿಯೊಂದು ಎಲ್ಲ ಪರೀಕ್ಷೆ ಮಾಡಿ ಮಾಡಿ ಅವನು ಯೋಗ್ಯ ಐತೋ ಇಲ್ಲೋ, ಮಲಗು ಜಾಗ ಯೋಗ್ಯ ಐತಿಲ್ಲೋ ಅದನ್ನು ಪರೀಕ್ಷೆ ಮಾಡೋರು. ಎಲ್ಲ ಥರದ ಅವ್ನು ಇದಿದ್ರು ಪರಿಚಾರ ಸಾಧಕರು, ಅವರ ಸೇವಕರು. ಆದರೂ ಶರೀರ ಉಳಿಲಿಲ್ಲ, ನಡ್ಕ ಹೋದ ಶರೀರ. ಏನು ಮಾಡೋದು ಅವನು? ಏನೂ ಇಲ್ಲ ಇದ್ರಾಗ, ಉಪಯೋಗ ಇಲ್ಲ ಇದು. ಅದಕ್ಕೆ ದೌಡ್ ಮಾಡ್ಕೋ ಈ ಕೆಲಸ. ಯಾವ ಹೊತ್ನ್ಯಾಗ ಬರ್ತೈತಿ ದಾಳಿ ಹೇಳಕ್ ಬರೋದಿಲ್ಲ. ದೌಡ ಇದನ್ನು ಮಾಡ್ಕೋ ಕೆಲಸ. ನಾವು ಇದ್ರ ಬಗ್ಗೆ ಉದಾಸೀನ ಮಾಡ್ತೀವಿ. ಬರೇ ಬರೇ ಬಾಳ್ಯದ ಆಸಕ್ತಿನ ಭಾಳ ಐತಿ. ಎದ್ರಾಗ ಆಸಕ್ತಿ ಇರ್ತೈತಿ ಅದು ಗಟ್ಟಿ ಆಕೈತಿ. ಇದು ಗಟ್ಟಿ ಆಗ್ಬೇಕಾರ ಇದ್ರ ಮ್ಯಾಗ ಆಸಕ್ತಿ ಬೇಕಲ್ಲ. ನಮ್ಮ ನಿಜದ ಎಚ್ಚರಿಕೆಯನ್ನು ನಾವು ಯಾವಾಗ ಮಾಡ್ಕೊಂಡೇನಪ್ಪ, ಯಾವಾಗ ಅದನ್ನು ಹೊಂದೇನು ಓದ್ಕಟ್ಟೆ ಇಚ್ಛಾ ಬೇಕಿದಕ್ಕೆ. ಅಂದಾಗ ಇದ್ರಾಗ ಪ್ರೇರಣಾ ಆಕೈತಿ, ತೊಡಗಾಕ ಪ್ರೇರಣಾ ಆಕೈತಿ ನಮಗೆ. ಸ್ಥೂಲ ಮತ್ತು ಸೂಕ್ಷ್ಮ ಶರೀರಗಳು ಭಿನ್ನ ಭಿನ್ನ ಆಗ್ತಾವ. ಕಾರಣ ಶರೀರ ಭಿನ್ನ ಆಗುವುದಿಲ್ಲ. ಅವು ಸ್ಥೂಲ ಶರೀರನೂ ಬದಲಾವಣೆ ಆಕೈತಿ, ಸೂಕ್ಷ್ಮ ಶರೀರ ಅದು ವಾಸನೆಗೆ ಅನುಗುಣವಾಗಿ ಅವು ಬದಲಾವಣೆ ಆಕ್ಕವಿಲ್ಲ. ರಾಕ್ಷಸಿ ವೃತ್ತಿ ಇದ್ದದ್ದು ಯಪ್ಪ ಇನ್ನು ಮಾಡೋದಿಲ್ಲಪ್ಪ ನಾನು, ಅವು ಪರಿವರ್ತನೆ ಆಕ್ಕವು. ಸೂಕ್ಷ್ಮ ಶರೀರ ಅವು ಹೇಳ್ತಾವೆ, ವ್ಯಕ್ತ ಮಾಡ್ತಾವೆ, ನಾ ಇನ್ನು ಮಾಡೋದಿಲ್ಲಪ್ಪ ಇಂಥವನ್ನೆಲ್ಲ ಮಾಡೀನಿ, ಇನ್ನು ಮಾಡೋದಿಲ್ಲ ನಾನು. ನಮ್ಮ ಮಹಾತ್ಮರ ಒಂದು ದರ್ಶನದಿಂದ ಅವರ ವಿಚಾರವನ್ನು ಕೇಳೋದ್ರಿಂದ ಅವಕ್ಕೂ ಸುಧಾ ಬದಲಾವಣೆ ಆಗ. ಅಂಥವಕ್ಕೆ ಬದಲಾವಣೆ ಆಯ್ತು. ನಿಮಗೇನಾಗೈತಿ ಅಂದ್ರೆ ನೀವು ಮೊದಲನ್ಯಾಂಗ ಇನ್ನೂ ಹಂಗೆ ಐತಿ. ಅವು ಪರಿವರ್ತನೆ ಆಕ್ಕವು. ಭೇದ ಭಾವ ಬಂದ ಕೂಡಲೇ ಭೀತಿ ಬರ್ತೈತಿ. ಭೇದ ಇದ್ರೆ ಅಭೇದ ಇದ್ರೆ ಯಾವ ಭೀತಿನೂ ಇಲ್ಲ. ಅಜ್ಞಾನದಿಂದ ಇದು ಭೇದ ಕಾಣಿಸೋದಿಲ್ಲ. ಮರುವೆಯಲ್ಲಿ ಭೇದ ಅದ. ಅರಿವಿನ ಮುಖಾಂತರ ನೋಡಿದಾಗ ಭೇದ ಅನ್ನೋದಿಲ್ಲ ಇಲ್ಲ. ನಾನು ನಾವು ಸತ್ಸಂಗದಲ್ಲಿ ಅದೇ ಒಂದ್ರು ಒಲವು ಪ್ರಯತ್ನ ಇರಲಿಲ್ಲ ಅಂದ್ರೆ ಈ ಕೆಟ್ಟ ವಾಸನೆಗಳೇನು ಹೋಗುದಿಲ್ರಿ. ಏನು ಮಾಡೋದು ಬಿಡ, ಅದನ್ನು ದಿನ ಹೇಳ್ತೈತಿ ಅಂದ್ರು ಅದು ಚಾಳಿ ಬಿಡುವಲ್ಲ ಅದಂತ ಇರ್ತಾರೆ. ಹೌದಿಲ್ಲ? ಮತ್ತು ಅಂಥ ಮಾತು ಎಂಥವು ಬರ್ತಾವು, ಇದೇನಪ್ಪ ಇದೇನು ಏನೂ ಬದಲಾವಣೆ ಆಗಿಲ್ಲ ಬಿಡುತ್ತಂತ. ಪರಿವರ್ತನೆ ಆಗ್ಬೇಕಿಲ್ಲ, ಅದೇ ಅದರ ಗುರುತು. ಸತ್ಸಂಗ ಅದರ ಪರಿಣಾಮ ಆಗೈತೆ ಅಂದ್ರೆ ಔಷಧ ತೊಗೊಳಕತ್ತಾರ ಅಂದ್ರೆ ಒಂದು ಈಟಾರ ಪರಿಣಾಮ ಆಗ್ಬೇಕಿಲ್ಲ. ಏನೂ ಆಗೇ ಇಲ್ಲಪ್ಪ ಇದು ಮತ್ತು ಹಂಗೈತೆ ಅಂದ್ರೆ ಏನು ಮಾಡೋದು? ಉಣ್ಣಿ ಕೆಚ್ಚಲ್ದಾಗಿದ್ರು ಅದಕ್ಕೇನು ಹಾಲಿನ ಮಾಧುರ್ಯ ಗೊತ್ತಿರೋದಿಲ್ಲ, ಬರೀ ರಕ್ತನ ಹೀರ್ತದೆ. ಬರೀ ತನ್ನ ಚಾಳಿನ ಅದು ಬರೀ ಅವ್ರು ಹಂಗದಾರ ಇವ್ರು ಹಿಂಗದಾರ ಇದನ್ನ ನೋಡ್ತಿರ್ತೈತಿ. ಬರೀ ಅದು ಮಂದಿ ದೋಷನ ತಾ ಹೆಂಗದೇನ ನೋಡುವುದಿಲ್ಲ. ಅದು ಸತ್ಸಂಗದಾಗ ಬಂದರು ಬರೀ ಅದನ್ನು ನೋಡೋದು. ಅವು ಎಂದೂ ಬದಲಾವಣೆ ಆಗುದಿಲ್ಲ ಅಂತ, ಆ ವಾಸನ ಹೋಗುದಿಲ್ಲ ಅವು. ಇದ್ರ ಲಾಭ ತಗೋಬೇಕಂತಂದ್ರೆ ನನ್ನಲ್ಲಿ ದೋಷಗಳನ್ನು ನಾವು ಕಂಡುಕೊಂಡು ಅವನು ನಿವಾರಣೆ ಮಾಡೋಕ್ಕುವಾಗ ಪ್ರಯತ್ನ ಮಾಡ್ಬೇಕು ಹೊರತು ಇನ್ನೊಬ್ಬರ ದೋಷಗಳನ್ನು ನೋಡೋವಾಗ ಎಂದೂ ಅವ ಉದ್ಧಾರ ಆಗೋದಿಲ್ಲ. ಅವ ಈಗ ಬಂದು ಬಾನಿ ಅಂತಿರ್ತಾನೆ. ಹೌದಿಲ್ಲ? ತಾ ಭಾಳ ದಿನ ಅದೇನಂದ್ರೆ ನೀ ಏನಾಗಿ ನೋಡ್ಕೋ. ಹೌದಿಲ್ಲ? ಭಾಳ ದಿನದಿಂದ ಅದೇನ ಏನಾರ ಒಂದು ಏಟಾರ ಬದಲಾವಣೆ ಆಗೈತಿ. ಹೆಂಗಿದ್ದು ಹಂಗೆ ಐತಿ. ಬರೀ ಮಂದಿ ದೋಷ ನೋಡೋದು ಕಲ್ತೀನಿ, ಅದನ್ನ ಏನಾರು ಬಿಟ್ಟು ಒಳ್ಳೇದನ್ನು ನೋಡೋದು ಕಲೀಲಿಲ್ಲ. ಆ ದೃಷ್ಟಿ ಹಂಗೆ ಐತಿ ನನಗೆ. ಹೌದಿಲ್ಲ? ಒಳ್ಳೆಯ ದೃಷ್ಟಿ, ಒಳ್ಳೆಯದನ್ನು ನೋಡೋದು, ಒಳ್ಳೆಯದನ್ನು ಮಾತು, ಇವು ಬರಲಿಲ್ಲ ನನಗೆ.
ಸತ್ಸಂಗದೊಳಗೆ ತೊಡಗಿ ವಾಸನೆಗಳನ್ನು ಕಡಿಮೆ ಮಾಡಿಕೊಂಡು ಜನರು ಎಷ್ಟು ಮಂದಿ ಇದ್ದೀರಿ ಹೇಳ್ರಿ? ಪರಿವರ್ತನೆ ಆದವ್ರು ಎಷ್ಟು ಮಂದಿ ಇದ್ದೀರಿ? ಮತ್ತು ಹೆಂಗದ ಹಂಗೆ ಅದು. ಏಕೆ? ಒಲವಿಲ್ಲ, ಪ್ರಯತ್ನವೂ ಇಲ್ಲ. ಇದನ್ನು ಕೇಳಿ ನಾವು ಬದಲಾವಣೆ ಆಗ್ಬೇಕು ಅನ್ನೋದು ಬೇಕಲ್ಲ, ಮನಸ್ಸಿನಾಗ ಒಳಗಿದ್ರೆ ಆಕೈತೆ. ಬರ್ತಾ ಬರ್ತಾ ಇತ್ಲಾಗಿನ ಒಲವು ಸಹಿತ ಕಡಿಮೆ ಆಗಿ ಬರು ಸಹಿತ ಬಿಟ್ಬಿಡ್ತಾರೆ. ನಾವು ಹೋಗಿದ್ದೀವಳಪ್ಪ ಒಂದಷ್ಟು ದಿನ ನೋಡಿದ್ದೀವಿ ಅಂತ, ಅದನ್ನು ಬಿಟ್ಟು. ಯಾಕೆ? ಅದು ಪಾಪ ಕರ್ಮ ಇತ್ತಾಗ ಬರ್ಬಿಡುದಿಲ್ಲ, ಅದು ಮತ್ತು ಅತ್ತಾಗನ ತಿಳ್ಕೊಂಡು ಹೋಗ್ತೈತೆ. ಅದ ಸೆಳವಿಗೆ ಹೋಗ್ತೀರಿ ಹೋಗಿ ನೀವು. ವಿವೇಕ ವೈರಾಗ್ಯ ಅಭ್ಯಾಸದ ಬಲದಿಂದ ಮನಸ್ಸನ್ನು ಅಂತರ್ಮುಖಿ ಮಾಡಿಕೊಂಡು ಅದನ್ನು ಅನುಭವ ಮಾಡ್ಕೊಳಕ್ಕೆ ಬರ್ತೈತಿ. ಅದಕ್ಕೆ ವಿವೇಕನ ಮುಖ್ಯವಾದದ್ದು. ಬೇಕಾದಂಥ ಪಂಡಿತತನಂದ್ರು ಮೋಹದಿಂದ ಪಾರಾಗೋದು ಭಾಳ ಕಠಿಣ ಐತಿ. ಬಲವಾನ್ ವಿದ್ವಾನ್, ಬೇಕಾದಂಥ ಬಲವಾನ್ ಇಂದ್ರಿಯ ಗ್ರಾಮಂ ವಿದ್ವಾಂಸಂ ಅಪಿಕರ್ಷತಿ ಅಂತ. ಇಂದ್ರಿಯಗಳ ಸಮೂಹ ಪಂಡಿತನನ್ನು ಸುಧಾ ಅವನನ್ನು ತಲೆ ಕೆಳಗೆ ಮಾಡ್ತದೆ. ಅದರಿಂದ ಪಾರಾಗೋದು ಭಾಳ ಕಠಿಣ. ಹುಡುಗಿ ಮನೆ ಸವಿ ಹತ್ತಿದ ಕೂಡಲೇ ಮಠ ಹೊಳ್ಳಿ ನೋಡೋಂಗಿಲ್ಲ, ಹೌದಿಲ್ಲ? ಹಂಗೆ ಒಳಗೆ ಸವಿ ಹತ್ತಿದಂಗೆ ವಿಷಯದಲ್ಲಿ ಸುಖ ಬುದ್ಧಿ ಇಟ್ಕೊಂಡಂಗೆ ಇಲ್ಲಿ ಹತ್ತಬೇಕಲ್ಲ, ಈ ಸವಿ ಇದ್ರಾಗ ಐತೆ ಅನ್ನೋ ತಿಳುವಳಿಕೆ ಆಗ್ಬೇಕಲ್ಲ. ಹಂಗೆ ಒಳಗಿನ ಸವಿ ಹತ್ತಬೇಕಿದು. ಹೊರಗೆ ವಿಷಯಾದಿಗಳಲ್ಲಿ ಓಡಾಡುವ ಮನಸ್ಸು ಅದಕ್ಕೆ ಬುದ್ಧಿ ಹೇಳ್ಬೇಕು, ಮೇಲೆ 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 ವಿವೇಕದಿಂದ ಅದಕ್ಕೆ ಎಚ್ಚರಿಕೆ ಕೊಡಬೇಕು. ಅವಾಗ ಮನಸ್ಸಿಗೆ ಏನಾರ ಅದ ದಾರಿ ಹಿಡಿತೈತಿ ಮನಸ್ಸು. ಇಲ್ಲಿ ತನಕ ನೋಡಿದೆಲ್ಲ ಎಲ್ಲ ವಿಷಯ ವಸ್ತುಗಳಲ್ಲಿ ಓಡಾಡ್ತ ಮನಸ್ಸು. ಅದರಿಂದ ಏನಾಯ್ತು ಅನ್ನೋದನ್ನು ವಿಚಾರ ಮಾಡ್ಬೇಕಿಲ್ಲ. ಅದರ ಪರಿಣಾಮ ಏನಾಯ್ತು? ಮುದುಕಾಗೂ ಮಠ ಮಾಡಿದೆಲ್ಲ ಅದನ್ನು. ಆ ಪ್ರಯತ್ನ ನಾವು ಮಾಡಾಕ್ತಾ ಇರಲಿಲ್ಲ. ಆ ಪ್ರಯತ್ನ ಮಾಡಿ ನೋಡಿದ್ರೆ ಅದರ ದೋಷ ಕಾಣ್ತೈತಿ. ದೋಷ ಕಂಡು ಕೂಡಲೇ ಅದ್ರ ಮ್ಯಾಗಿನ ವ್ಯಾಮೋಹ ಕಡಿಮೆ ಆಕೈತಿ ನೋಡ್ರಿ. ಅದ್ರ ಮ್ಯಾಗಿನ ವ್ಯಾಮೋಹ ಹೋತು ಅಂದ್ರೆ ಒಳಗೆ ಆನಂದದ ಸ್ವಾದ ಹತ್ತಾಕ ಶುರುವಾಕೈತಿ. ವೈರಾಗ್ಯ ಬರ್ತದೆ. ವೈರಾಗ್ಯ ಬರೋ ಪುರುಷೋತ್ತಲ ಇದರ ಅನುಭವ ಆಗಕ್ಕೆ ಶುರುವಾಕೈತಿ. ಒಂದು ಸಲ ಒಳಗೆ ಸ್ವಾದ ಹತ್ತಿರ ವಿಷಯಾದಿಗಳ ಕಡೆಗೆ ಹೋಗೋದನೇ ಇಲ್ಲ ಅಂತ ಮನಸ್ಸು. ಒಳ್ಳೆಯ ಹಣಿಕೆ ಹಾಕಕ್ಕೆ ಹೋಗುದು. ದೋಷವನ್ನು ಕಂಡು ಅಂದ್ರೆ ನಾವು ಕಂಡಿಲ್ಲ ಇನ್ನು ದೋಷವನ್ನು. ಎಷ್ಟು ಹೇಳಿದ್ರು ಕೇಳಿದ್ರು ಅದ್ರ ಮ್ಯಾಗಿನ ವ್ಯಾಮೋಹ ಹೋಗೋದು. ನೋಡಿದ ಕೂಡಲೇ ಮತ್ತೆ ಪಸಿಗೆ ಬೀಳುತ್ತೆ. ಯಾಕೆ? ವಿವೇಕ ಜಾಗ್ರತೆ ಇಲ್ಲ. ಅವ್ನು ವಿವೇಕ ಯಾರಲ್ಲಿ ಜಾಗ್ರತೆ ಇರ್ತೈತಿ ಅವ್ನು ನೋಡೇ ಹೇಳೋದ್ರ ಹಕ್ಕಿಕತೆ ಅಂತ. ಅವ್ನು ಬೇಕಾದ ಕಂಡೈತಿ ಅಂದ್ರೂ ಮೋಹಕ್ಕೆ ಬೀಳೋದಿಲ್ಲ. ಅವನಲ್ಲಿ ಅಷ್ಟೊಂದು ದೃಢತರವಾದಂತಹ ವಿಚಾರ ಅವನಲ್ಲಿ ಗಟ್ಟಿಯಾಗಿರ್ತೈತಿ. ಶರೀರ ಬಗ್ಗೆ ಚಿಂತೆ ಮಾಡೋ ಅವಶ್ಯಕತೆನೇ ಇಲ್ಲ. ಅದು ಪ್ರಾರಬ್ಧ ಪ್ರಕಾರ ನಡೀತೈತಿ. ಶರೀರವನ್ನು ಪ್ರಾರಬ್ಧ ಪೋಷಣೆ ಮಾಡ್ತದೆ ಅಂತ ಧೈರ್ಯ ತಾಳಿ ಸ್ವರೂಪದ ಅಭ್ಯಾಸದಾಗ ನಾವು ಮುಂದುವರಿಬೇಕು. ನಮ್ದು ಹೆಂಗೆ ಆಕೈತಿ ಮುಂದೆ ಅದನ್ನು ಯಾಕೆ ವಿಚಾರ ಮಾಡ್ತೀವಿ? ಹೆಂಗೆ ಕಾಣಿಸ್ಬಿಡ್ತೈತಿ ಹೆಂಗೆ ಅನುಭವಿಸೋದು, ಹೌದಿಲ್ಲ? ಮುಂದಿಂದ ನಂದು ಹೆಂಗಪ್ಪ ಏನು ವಿಚಾರ ಮಾಡಕ್ಕೆ ಮನಸ್ಸು ಮಲಿನ ಆಕೈತಿ. ಹಿಂದಿಂದು ಮುಂದಿಂದು ನೆನಪು ಮಾಡ್ಕೋತ ಕೂತ ಅಂದ್ರೆ ಮನಸ್ಸು ಮಲಿನ ಆಕೈತಿ. ಅದು ಹೊಲಸು ಮಾಡ್ಕೊಂಡು ಕೂತೈತಿ. ಅದನ್ನು ನನಗೆ ಹಿಂಗೆ ಹಿಂದಿಂದು ನೆನಪಾಗೋದು ಮುಂದಿಂದು ನೆನಪು ಮಾಡೋದು. ಮನಸ್ಸು ಯಾಕೆ ಹೊಲಸು ಮಾಡ್ಕೋತಿ? ರಾಡಿ ಮಾಡ್ಕೋಬೇಡ. ಈಗ ಸದ್ಯ ತಿಳಿ ಐತಿ ಇರಲಿ, ಅದು ಯಾವುದು ಅದಕ್ಕೆ ಅವರು ಹಿಂದನ ನೊಂದನು ನೆನೆಸುವನಲ್ಲ, ಮುಂದನ ನೊಂದನು ಬಯಸುವನಲ್ಲ. ಯಾಕಂದ್ರೆ ಅದು ಮನಸ್ಸು ರಾಡಿ ಹಿಡಿತೈತಿ. ಮತ್ತೆ ಅವನು ಮಾಡ್ಕೊತ ಕೂತ ನಾ ಹಂಗಿದ್ದೀವಪ್ಪ, ನಾವು ಹಿಂಗಿದ್ದೀವಿ, ಮೊದಲು ಹಂಗಿದ್ದೀವಿ ಇದನ್ನು ಹೇಳ್ತಿರ್ತೈತಿ. ಬರೀ ವಯಸ್ಸಾದಾರ ನೋಡಿ ಬರೀ ಹಿಂದಿಂದ ಹೇಳ್ತಿರ್ತೈತೆ. ಅದಕ್ಕೇನು ಇದೆ ಮುಂದೆ ಹಂಗೆ ಆಗ್ಬೇಕು ಹಿಂಗೆ ಆಗ್ಬೇಕು ಅದು ನಾವು ಮಾಡ್ತೇವೆ. ನಾವು ಯಾವ ಬೇಡಪ್ಪ, ನಾವು ಇದ್ದಕ್ಕಿದ್ದಂಗೆ ಸುಮ್ಮನೆ ಇದ್ರೆ ನಾವು ಆರಾಮನೆ ಇರ್ತೇವೆ ಅಂತ. ಹೌದಿಲ್ಲ? ಏನೂ ಮಾಡೋದು ಬೇಕಾಗಿಲ್ಲ. ನೀವು ಮನಸ್ಸು ತಿಳಿ ಆಗ್ಬೇಕಾದ್ರೆ ಸುಮ್ಮನೆ ಇರಕ್ಕಲ್ಲಿ.
ಅಂದಾಗ ಮನಸ್ಸು ಈಗ ರಾಯ್ಟ್ ನೀರು ಹಂಗೆ ಇಟ್ಕೊಳ್ಳಿ ಹೆಂಗೆ ಆಕೈತಿ ತಾಣ ತಿಳಿಯಾಕೈತಿಲ್ಲ. ಅದನ್ನು ಕಲಕ ಬೇಡಪ್ಪ, ಹಿಡಿಸಬೇಡ ಅದನ್ನು. ಮನಸ್ಸು ಸುಮ್ಮನೆ ಇರ್ಸಕ್ಕೆ ಕಲಿಸ ನೀನು, ತನ್ನಿಂದ ತಾನ ತಿಳಿಯಾಕೈತಿ. ಏನು ಮತ್ತು ಅದನ್ನು ಅಳಿಗಾಡಿಸೋದು ಮತ್ತು ಚಾಲು ಮಾಡೋದು ಏನಾರು ಮಾಡ್ಬೇಕಾಕೈತಿ. ಮನಸ್ಸನ್ನು ಸುಮ್ಮನೆ ಇರಿಸ್ಬೇಕಾದ್ರೆ ಸುಮ್ಮನೆ ಇರಿಸೋದು, ಮತ್ತೊಂದು ಏನು ಮಾಡೋದು ಅವಶ್ಯ ಇಲ್ಲ. ಯಾವ ವಿಚಾರಗಳಿಗೆ ಅವಕಾಶ ಕೊಡಬಾರ್ದು. ನಾವು ವಿಚಾರಗಳಿಗೆ ಕಲ್ಪನೆಗಳಿಗೆ ಅವಕಾಶ ಕೊಟ್ಟರೆ ಮತ್ತೆ ಮನಸ್ಸು ಮಲಿನ ಆಕೈತಿ. ಹಂಗೆ ನಾವು ಅಭ್ಯಾಸ ಮಾಡ್ಬೇಕಲ್ಲ. ಯಾವುದೇ ಥರದ ವಿಚಾರಗಳಿಗೆ ಅವಕಾಶ ಕೊಡೋದು ಸುಮ್ಮನೆ ಇರ್ಸಕ್ಕೆ ಕಲಿಸ್ಬೇಕು ಮನಸ್ಸನ್ನು. ಸುಮ್ಮನಿರು ಮನವೇ ಸುಮ್ಮನಿರು, ಸುಮ್ಮನಿದ್ದರೆ ನೀನೇ ಬ್ರಹ್ಮನಿರುವೆ ಅಂದಾರಲ್ಲ. ಸುಮ್ಮನಿದ್ದೇನೆಂಬ ಹಮ್ಮನಳಿದು ಸುಮ್ಮನಿರು, ಆ ಭಾವ ಸಹಿತ ಬಿಟ್ಟಿರು ಅಂತ. ಆ ಅಭ್ಯಾಸ ನಾವು ಮಾಡಬೇಕಾಗೈತಿ. ಅಂತಃಕರಣ ಮಾಲಿನ್ಯವನ್ನು ನಾವು ಕಳ್ಕೊಬೇಕಾದ್ರೆ ನಿತ್ಯ ಇದೇ ಅಭ್ಯಾಸ ನಾವು ಮಾಡಬೇಕು. ಇದೇ ನಿತ್ಯ ಕರ್ಮ. ಹಿಂಗದೇ ಮನಸ್ಸನ್ನು ಸುಮ್ಮನೆ ಇರಿಸುವಂಥ ಪ್ರಯತ್ನವನ್ನು ನಾವು ಮಾಡೋದು. ಮಿಸಕದಂಗೆ ಮಾಡ್ಕೋಬೇಕು. ಅವಾಗ ಸಮತ್ವದ ಅನುಭವ ನಮಗೆ ಮಾಡಿಕೊಡಲಿಕ್ಕೆ ಸಾಧ್ಯದ. ಯಾಕೆ ಹೀನ ವಿಷಯದೊಳು ಸುಳಿದು ವಿರತಿ ಇಲ್ಲದಲ್ಲಿ ಅಲಿವೆ ಇದೇ ಕಾಕು ಮಾನಸವಿ, ನಿನಗೆ ಅದರೊಳಗೆ ಏನುಂಟು? ಏನು ಹರಿಗಾಡಿದೆ, ಎಲ್ಲ ಕಡೆ ಓಡಾಡಿದೆ, ಏನು ಸಿಕ್ತಿ ನಿನಗೆ ಅದ್ರಾಗ? ಓಡಾಡಿ ಬಳಲ್ತಿಲ್ಲ, ಬಳಲಿಕ್ಕೆ ಆತಿಲ್ಲ. ಬಳಲಿಕೆನ ಆತ ಹೊರತು ಬಳಲಿಕೆಯನ್ನು ಹೋಗಲಿ ನೀನು. ಅದಕ್ಕೆ ಹೋಗಿ ಕೊಡ್ದಂಗೆ ಮನಸ್ಸನ್ನು ವಿಚಾರದಿಂದ ಹಿಂದಕ್ಕೆ ಸರಿಸೋದು. ಯಾವ ವಿಷಯ ಇದಕ್ಕೂ ಅವಕಾಶ ಕೊಡೋಕೆ, ಯಾವ ವಿಚಾರಕ್ಕೂ ಅವಕಾಶ ಕೊಡ್ದಂಗೆ ಸುಮ್ಮನೆ ಇದ್ರೆ ಇದ್ದಕ್ಕಿದ್ದಂಗೆ ನಮ್ಗೆ ಅನುಭವ ರೆಡಿ ಇದ್ದದ್ದು ಅದು. ಅದನ್ನು ಹೊಂದಾಕ ಸುಮ್ಮನೆ ಇರೋದು ಅದ ಕಠಿಣ ಆಗೈತೆ ನಮ್ಗೆ. ಸುಮ್ಮನೆ ಇದ್ದ ಅದನ್ನು ಅನುಭವ ಮಾಡ್ಕೊಳ್ಳೋದು ಭಾಳ ಕಠಿಣ ಆಗೈತೆ. ಏನಾರ ಮಾಡಿ ಅದನ್ನು ಹೊಂದಾಕ ಹೊಂಟೇವಿ. ನೀವು ಯಾವ ಪ್ರಯತ್ನನೂ ಮಾಡೋ ಅವಶ್ಯಕತೆ ಇಲ್ಲ. ಶಾರೀರಿಕ, ಬೌದ್ಧಿಕ, ಮಾನಸಿಕ ಯಾವ ಶ್ರಮವನ್ನು ನೀವು ವಹಿಸೋ ಕಾರಣ ಇಲ್ಲ. ಎಲ್ಲಾರು ಹೋಗಿ ಅದನ್ನು ಹೊಂದಬೇಕಾಗಿಲ್ಲ. ಸುಮ್ಮನೆ ರೆಡಿ ಇದ್ದದ್ದೈತಿ, ಸುಮ್ಮನೆ ಇರಾಕಲಿ ಅಂತ. ಇಷ್ಟೇ ಭಾಳ ಕಠಿಣ ಆಗೈತೆ. ಇಷ್ಟ ರೀ ಅಂದಂತ ಒಬ್ಬವ ಸುಮ್ಮನೆ ಇರಪ್ಪ ಅಂದ್ರೆ ಇಷ್ಟನೋ ಮರ ಎಂತೆಂಥವನ್ನ ಗಜ ಸುಮ್ಮನೆ ಇರ್ಸಕ್ಕಾಗೋಲ್ದು ಅಂತ ಹೇಳೋದಿಲ್ಲ. ಇಲ್ಲದ ಗದ್ದ ಹಿಡಿದ್ಬಿಡ್ತೈತಿ. ಮನಸ್ಸನ್ನು ಸುಮ್ಮನೆ ಇರಿಸೋದು ಭಾಳ ಕಠಿಣ ಐತಿ. ಏನೆಲ್ಲ ಮಾಡೋದು ಭಾಳ ಹಗರಾಗೈತಿ, ಸುಮ್ಮನೆ ಇರಿಸೋದು ಭಾಳ ಕಠಿಣ ಆಗೈತಿ. ಎಲ್ಲಕ್ಕಿಂತ ಹೆಚ್ಚು ನಾಲಿಗೆ ರುಚಿ ಮತ್ತು ರೂಪ ಇದರ ಮ್ಯಾಗಿನ ವ್ಯಾಮೋಹ ಹೋಗೋದು ಭಾಳ ಕಠಿಣ ಐತಿ. ನಾಲಿಗೆ ಚಪಲ ಕಡಿಮೆ ಆಗೈತೆ ನೋಡ್ಕೊ. ಮುದುಕಾದರೂ ಬಿಡವಲ್ಲಿಪ್ಪ. ಯಾಕ್ರಿ? ಇನ್ನೂ ಹಂಗೆ ತಿನ್ಬೇಕಂದಂಗೆ ತಿಂದಂಗೆ ತಿನ್ಬೇಕನ್ನೋ ಆಶೆ ಹೆಚ್ಚು. ನೋಡ್ಬೇಕಂದ್ರೆ ಇನ್ನೂ ನೋಡ್ಬೇಕನ್ನೋ ಆಶೆ ಹೌದಿಲ್ಲ? ಭಾಳ ಕಠಿಣ ಐತಿ. ಅದರಿಂದ ಕಡಿಕಾಗೋದಂತ ಬಿದ್ದು ಹೊಳ್ಯಾಡ್ತೈತಿ. ಅದ್ರಾಗ ಎಷ್ಟು ಜನ್ಮ ತಿರ್ಗಾಕತ್ತೀನಿ ಅದ್ರಾಗ. ಅದಕ್ಕೆ ಊಟಕ್ಕೆ ವಿಷಯಕ್ಕೆ ಮರುగు ತುಪ್ಪಾತಂಗೆ ಕೂಟ ಉಪದೇಶವ ಪದದು. ಊಟ ಕೂಟ ಇದೆ ಅಶಿನಪ್ಪ ಮಶಿನಪ್ಪ ಅಂದಾರ ಅವಕ್ಕ. ಅಶಿನಪ್ಪನ ಶಶಿನಪ್ಪ, ಅಶಿನಪ್ಪನ ಶಶಿನಪ್ಪನ ಗೆದ್ರೆ ಮಶಿನಪ್ಪಕ್ಕಿ ಅಂತ. ಅಂದ್ರೆ ಶಿವ ಬೂದಿ ಬಡಕ ಅಂತಾರಲ್ಲ. ಅಶಿನಪ್ಪನ ಶಶಿನಪ್ಪನ ಗೆದ್ದೆ ಅಂದ್ರೆ ನೀ ಮಶಿನಪ್ಪಕ್ಕಿ ಅಂತ. ಬೂದಿ ಬಡಕ ಶಿವಣ್ಣ, ನೀನು ದೇವ್ರ, ನೀನು ಅದಿಯವನು. ಅದರಿಂದ ಕಡೆಕಾಗೋದು ಭಾಳ ಕಠಿಣ. ಬೇಕಾದಂಗೆ ಹೇಳ್ತಾನೆ ಕೇಳ್ತಾನಂದ್ರು ಅದ್ರ ಮ್ಯಾಗಿನ ವ್ಯಾಮೋಹ ಹೋಗೋದಿಲ್ಲ. ಹಂಗೆ ಬಡ್ಕೋತೈತಿ, ಮರಗ್ತೈತಿ. ನನಗೆ ಸಿಕ್ಕಿದ್ರೆ ಚಲೋ ಇತ್ತಲ್ಲ, ಅದಕ್ಕಾಗಿ ಬಡ್ಕೋತೈತಿ. ಅದಕ್ಕಾಗಿ ವಾಸನೆಗೆ ಹಸಿನ ಊಟ ಯಾಕ್ರಿ ಬೇಕ ನನಗಂತ. ಅದನ್ನು ಕೊಡ್ರಿ ಬೇಕಂತಿರ್ತೈತಿ. ತಿನ್ನೋದನ್ನು ಬೇಕು. ತಿನ್ನುವ ಆಶೆ ಹೋಗಿಲ್ಲ ನನಗೆ. ನೋಡುವ ಆಶೆ, ಕೇಳುವ ಆಶೆ, ಮೂಸಿ ನೋಡುವ ಆಶೆ, ಮುಟ್ಟುವ ಆಶೆ,
ಎಲ್ಲ ದುಃಖಕ್ಕೆ ಮೂಲ ಕಾರಣ. ಅವು ಇಲ್ಲೇ ನಮಗೆ ಇರಾಕ್ ಬರ್ತೈತೋ ಇಲ್ಲೋ ನೋಡ್ಕೋಬೇಕು ನಾವು. ಏನು ಇವೆಲ್ಲ ಆಶೆಗಳು ಹಿಡಿತದಾಗ ಬಂದಾಗ ಇದ್ರ ಅಭ್ಯಾಸ ಮಾಡಕ್ಕೆ ಬರ್ತೈತೆ ನಾವು. ಅವು ನಿಯಂತ್ರಣನ ಇಲ್ಲ ಹಂಗೆ ಹೊಡಿದ ನಾವು ಮಾಡುವಂಗೆ ತಿನ್ನುವಂಗೆ ತಿನ್ನುವುದು, ನೋಡುವಂಗೆ ನೋಡೋದ, ಮಾಡುವಂಗೆ ಮಾಡೋದು ಎಲ್ಲಿ ಆಗ್ಬೇಕು? ಅನುಭವ ಹೆಂಗೆ ಆಗ್ಬೇಕು? ಅವೆಲ್ಲ ಬಂದಾಗ್ಬೇಕು. ಮನೋನಿಗ್ರಹ, ಇಂದ್ರಿಯ ನಿಗ್ರಹ, ಆ ವಿಚಾರ ಬೇಕಲ್ಲ ನಮ್ಮಲ್ಲಿ. ವಿಚಾರದ ಬಂದೋಬಸ್ತಿ ಅಂದಾಗ ಕಂಟ್ರೋಲ್ನಾಗ ಬರ್ತೈತೆ. ಎತ್ತು ಹೋಗದಂಗೆ ಮನಸ್ಸಿನ ಪ್ರವೃತ್ತಿ ಎಲ್ಲ ಬಂದಾಗಬೇಕಲ್ಲ, ಎಲ್ಲ ನಿವೃತ್ತಿ ಆಗ್ಬೇಕು. ನಿವೃತ್ತಿ ಅಂದ್ರೆ ಅದಕ್ಕೆ ಅಂತಾರೆ, ಬರೀ ನಿವೃತ್ತಿ ಆಗೈತೆ ಅಂದ್ರೆ ಬಿಟ್ಟಿಯ ವಿಷಯಗಳಿಗೆ ಹೋಗೋದು ಯಾಕ್ರಿ? ಅದಕ್ಕೆ ಪ್ರತ್ಯಾಹಾರ ಅಂತಾರ. ಏನು ಪ್ರತ್ಯಾಹಾರ ಅಂದ್ರೆ ವಿಷಯಗಳ ಕಡೆಗೆ ಮನಸ್ಸು ಹೋಗುದು. ಇಷ್ಟು ದಿನ ಹೋಗತ್ತಪ್ಪ, ಇನ್ನು ಬ್ಯಾಡಿಲ್ಲ ಸಾಕು. ಏನು ಇನ್ನು ನಿವೃತ್ತಿ ಆಗೋಣ. ಅದಕ್ಕೆ ನಿವೃತ್ತಿ ಆಗಿ ಬಿಟ್ಟಿ ಅವನ್ನೆಲ್ಲ ಒಳಗಿನ ವಿಷಯಗಳ ಕಡೆಗೆ ಹೋಗೋದನ್ನೆಲ್ಲ ಮನಸ್ಸಿನ ಪ್ರತ್ಯಾಹಾರ, ಇಂದ್ರಿಯಗಳ ಪ್ರತ್ಯಾಹಾರ, ಈ ಶರೀರ ಪ್ರತ್ಯಾಹಾರ ಬೇಕಲ್ಲ. ಅದಕ್ಕೂ ಎದ್ದದ್ದ ಓಡಿ ಹೋಗ್ತೈತಿ, ಮತ್ತು ಅಲ್ಲಿಗೆ ಓಡಿ ಹೋಗ್ತೈತಿ. ಎಲ್ಲಿ ಹೋಗೋದು ಬೇಡ, ಇಲ್ಲೇ ಕುಂಡ್ರು ನೀನು, ಎಲ್ಲಿ ಬೇಡ. ಹೌದಿಲ್ಲ? ಅದು ಅದ್ರ ಹಂತಲ್ಲಿ ಹೋಗದಂಗೆ ಮನಸ್ಸನ್ನು ಮೊದಲು ಅಭ್ಯಾಸ ದಶೆ ಒಳಗೆ ಬೇಕಾಗಿ ಶರೀರ ಪ್ರತ್ಯಾಹಾರನೂ ಬೇಕು. ಇದನ್ನು ಗಟ್ಟಿ ಮಾಡ್ಕೋಬೇಕಾಗ್ತಾನೆ. ಸ್ಥಾನ ಪ್ರತ್ಯಾಹಾರ ಬೇಕು. ಅಲ್ಲೇ ಹೋಗಿ ಇದನ್ನು ಮಾಡ್ತೇನೆ ಅಂದ್ರೆ ಆದ ಭಾವ ಬರ್ತೈತಿ. ಹೆಣದ ಮುಂದೆ ಕುಂತ್ರೆ ಹೇಳೋದು ತಪ್ಪುದಿಲ್ಲ ಅಂತಾರೆ. ಕುಂಡ್ರನಕತಿ ಏನು ಇರುದಿಲ್ಲ, ನಿನ್ನ ಮರ ಅಲ್ಲೇ ತಂದು ಕೊಡ್ತೇವೆ ಕುಂಡ್ರು ಅಂದ್ರು ಕುಂಡ್ರುದಿಲ್ಲ, ಬಿಟ್ಕೊಟ್ಟದ ಓಡಿ ಹೋಗ್ತಿ. ಅದ್ದದ್ದನ್ನು ವಯಸ್ಸಾಗೈತಿ, ನಿಂದು ಏನು ಕೆಲಸ ಇಲ್ಲ ಅಲ್ಲಿ, ನೀ ಇಲ್ಲೇ ಇರ್ತೇನಂದ್ರು ಆರಾಮ್ ನಿನಗೆ ತಂದು ಕೊಡ್ತೇವೆ ಅಂತಾರ. ಆದರೂ ಇರಾಗ್ತಾ ಇರಲಿಲ್ಲ, ಅಲ್ಲಿ ಹಣಿಕೆ ಹಾಕ್ಬೇಕಲ್ಲ ಎಲ್ಲ. ಆದರೂ ನಡಿದಿಲ್ಲ, ಯಾರು ಕೇಳುದಿಲ್ಲ ಅಂದ್ರೂ ಮತ್ತೆ ಹೋಗ್ತೈತಿ, ಬೇಸ್ಕೊಂಡು ಬರ್ತೈತಿ ಮತ್ತೆ. ಹೌದಿಲ್ಲ? ಅಲ್ಲಿ ಶನಿ ಬಂತಪ್ಪ ಇದು ಮತ್ತಂತಾರ ಅವ್ರು. ವಯಸ್ಸಾದ ಮ್ಯಾಗ ಶನಿನವಿಲ್ಲ. ಹೌದಿಲ್ಲ? ನನ್ನಿಂದ ನಡಿತೈತಿ, ನಾನೇ ಶಾಣೆ ಅಂತ ಅವ್ರು ಕೇಳಕ್ಕೆ ಹೋಗ್ತಿದ್ದೀನಿ. ಏನು ಅವಶ್ಯಕತೆ ಇಲ್ಲ. ಯಾರಿಗೇನು ಹೇಳೋ, ನಿನ್ನ ಕೆಲಸ ನೀ ಮಾಡ್ಕೊ, ಇದ್ದಕ್ಕೆ ಹೋಗ್ಬೇಡ. ಅವ್ರು ಮಾಡ್ಕೊತಾರೆಲ್ಲ, ಅವ್ರು ಅಗದಿ ವ್ಯವಸ್ಥಿತವಾಗಿ ನಡಿತೈತಿ ಅವ್ರು ಬಾಳೆ. ನೀ ತಿಳ್ಕೊಂಡಿದ್ದಿ, ನಾನು ಹೋದಾಗ ನಡೀತಿದ್ದೆ. ದೊಡ್ಡ ಶಾಣೆ ಆಗ್ಬಿಟ್ಟು ನೀನು ದಡ್ಡ ಆದಿ. ಅವ್ರು ಇನ್ನೊಬ್ಬರು ತಿದ್ದಕ್ಕೆ ಹೋಗಿ ದಡ್ಡ ಆದಿ, ನಿನ್ನೆ ತಿದ್ದುಕೊಳ್ಳಿಲ್ಲ ಅದು. ಹೊಳ್ಳಿ ನೋಡಿದ್ರನು ಮಹಾತ್ಮರಾದವರೆಲ್ಲ ಬಾಳೆದ ಕಡೆ ಲಕ್ ಕೊಟ್ರು. ನನ್ನ ಬಾಳೆ ಹೆಂಗೆ, ನನ್ನ ಹೊಲ ಹೆಂಗೆ, ನನ್ನ ಮನೆ ಹೆಂಗೆ ನೋಡಿದ್ರನು ಯಾವ್ದಾರು ಮಹಾತ್ಮರು ಸುದ್ದಿ ತೆಗಿತಿದ್ದ ನಮ್ಮಪ್ಪ. ಬಾಳೆ ಸುದ್ದಿ, ಊರು ಸುದ್ದಿ, ಮನೆ ಸುದ್ದಿ ಯಾರ್ದಾರ ಮುಂದೆ ಮಾತಾಡಿದ್ದು ಕೇಳೇನ? ಕೇಳಬೇಡ ಅದನ್ನು. ಆಕೈತೆ ನಿನಗೆ? ಎದ್ದದ್ದ ಓಡಿ ಹೋಗ್ತೈತಿ ಮಾತು ತಿದ್ದಾಕೊಂಡ ಎದ್ದ ಆಗ್ಬೇಕು. ಎಷ್ಟು ಜನ್ಮ ಆದರೂ ಆಗೋದು. ನೀ ದಾರಿ ತಪ್ತಿ, ಅದನ್ನು ತಿದ್ದಾಕ ಹೋಗಿ ಅದು ಪ್ರಾರಂಭಕಾರ ನಡಿವಂಗೆ ನಡಿತೈತಿ. ನಡಿವಲ್ದು ಹಾರಿಗೆಳದು ಹೋಗೋದು, ಅದೇ ಅದಕ್ಕೆ ಬೇಕಾಗೈತಿ. ಇದ್ರ ಕಡೆ ನೀ ಲಕ್ಷ್ಯ ಕೊಟ್ಟೆ ಅಂದ್ರೆ ಅದು ಹೆಂಗೆ ನಡೆದ್ರು ಬರಬ್ಬರಿ ಅನಿಸ್ತೈತಿ. ನೀನು ಇರುವಿನ ಕಡೆ ನೀ ಲಕ್ಷ್ಯ ಕೊಟ್ಟೆ ಅಂದ್ರೆ ಅದು ಹೆಂಗೆ ನಡೆದ್ರು ಬಾಳೆಹಣ್ಣು ಬರಬ್ಬರಿ ಅನಿಸ್ತೈತಿ. ಮೊದಲಿಗೆ ಕೆಲಸ ಮಾಡ್ಕೊಂಡು ಈ ಅಭ್ಯಾಸದಾಗ ತೊಡಗು. ನಿನ್ನ ತಪ್ಪು ತಿಳುವಳಿಕೆಯನ್ನು ಕಳ್ಕೊಳ್ಳಿಕ್ಕೆ ನಿರಂತರ ಪ್ರಯತ್ನ ಮಾಡು. ಅಧ್ಯಾಸ ನಿವಾರಣೆಗಾಗಿ ನೀ ಅಧ್ಯಾಸದೊಳಗಿನ ವ್ಯವಹಾರ ಅವ್ನು ಮಾಡ್ಕೊಂತ ಅದಕ್ಕೆ ಹೆಚ್ಚು ಮಹತ್ವ ಕೊಟ್ಟೆ ಅಂದ್ರೆ ಅದ ಗಟ್ಟಿ ಆಕೈತಿ. ಏನು ಘಟಿವಾಳಯ್ಯ 63 ಪುರಾತನ ಇದ್ರೊಳಗೆ ಗಟಿಗಾಳಿಂದ ಬರ್ತೈತಿ, ಒಂದು ಕತಿ ಬರ್ತೈತಿ. ಅವ ಹೆಂಗಿದ್ದ, ಏನಾದರೂ ಅವು ಮಸ್ತ್ ಆರಾಮಿನ ಭಾವದಾಗಿರ್ತಿದ್ದ. ಹೆಂಡತಿ ಅಡ್ನಾಡಿದ್ರು ಅದನ್ನು ಅವ್ರ ಕಡೆ ಗಮನ ಕೊಡ್ತಿದ್ದಿಲ್ಲ. ಏನು ಬೇಕಾದೈತೆ ಅಂದರೂ ಹೊಳ್ಳಿ ನೋಡಲಿಲ್ಲ ಅವನು. ಘಟಿವಾಳ ಪರಿಣಾಮ ಆಗಲಿಲ್ಲ ಅವನು. ಏನು ಅವನು ಹೆಂಡತಿ ಅಡ್ನಾಡಿದ್ಲಕ್ಕೆ. ಒಂದಿನ ತನ್ನ ತವ್ರ ಮನೆಗೆ ಹೋಗ್ಬೇಕಂತ ಅವ್ರು ಗೆನೆನ್ ಚಕಡಿ ವ್ಯವಸ್ಥೆ ಮಾಡ್ಕೊಂಡು ಏನು ಹೊಂಟಾರ. ಮತ್ತು ಇವನು ಕರ್ಕೊಂಡು ಹೋಗ್ಯಾರ ಅದ್ರಾಗ.
ಇದನ್ನು ನಮಗಿದು ಆತಂಕ ಆಕೈತಿ ಅಂತ ಇದನ್ನು ಮುಗಿಸೇ ಬಿಡ್ಬೇಕಂತ ಅವ್ರ ಯೋಜನೆ ಆಯ್ತು. ದಾರ್ಯಾಗ ಅಲ್ಲಿ ಹೋಗುವ ಬಿಸಿಲು, ಅಲ್ಲಿ ಅವಾಗ ಮೊದಲ ಬಾವಿ ಇದ್ದು, ಹೊಕ್ಕ ತುಂಬ ಮೆಟಗಾಟಿ ಇದ್ದು ಬಾವಿ, ನೀರು ತುಂಬ್ಕೊಂಬರ್ಬೇಕಂತ ಕಳಿಸ್ಯಾರ ಅವ ನೀರು ತುಂಬ್ಕೊಂಡು ಹೋಗಾಕ ಒಂದು ಪಾತ್ರೆ ತೊಗೊಂಡು ಹೋಗಿ ನೀರು ತುಂಬ್ಕೊಂಡು ಹೋಗಿ ಇವ್ರ ಮ್ಯಾಗಿಂದ ಯೋಜನೆ ಮಾಡಿ ದೊಡ್ಡ ಕಲ್ಲು ತೊಗೊಂಡು ಮ್ಯಾಗ ಹೋಗೋದು ಬಿಟ್ಟಾರ. ಬಗ್ಗಿ ಹಿಂಗೆ ನೀರು ತುಂಬುವ ಮ್ಯಾಗ ಹೋಗೋದು. ಅವು ನೀರಾಗ ಅದು ಬೆಟ್ಟು ಹತ್ತಿ ಅಲ್ಲೇ ಇದಾಗೈತಿ ಒಳಗೆ. ಆದರೂ ಇನ್ನು ಮುಗೀತು ಬಿಡೋದ್ರ ಕತೆ ಅಂತ ತಿಳ್ಕೊಂಡು ಅವರು ಆರಾಮ್ ನಕ್ಕೊಂತ ಹೋಗಿ ಅವ್ರ ಮನೆಗೆ ಹೋಗೋರಾಗೆ ಇವ್ರ ಕಟ್ಟಿ ಮ್ಯಾಗ ಅವ ಕುಂತಿದ್ದಂತ. ಅವ ಪವಾಡ ಪುರುಷ ಅವ, ಹೌದಿಲ್ಲ? ಅವ ಏನು ಮನುಷ್ಯಗೆ ಏನು ಹಚ್ಕೋತಿದ್ದಿಲ್ಲ ನಾವು. ಯಾಕೆ ಲೇಟ್ ಆತಲ್ಲಿ ನಿಮ್ಗೆ ಬರೋದಂದಂತ. ಇವ್ರಿಗೆ ರಗಡ ಆಗೈತದ, ಹೌದಿಲ್ಲ? ಇಂಥವೆಲ್ಲ ಘಟನೆಗಳು ಅವನಲ್ಲಿ ನಡೆದವು. ಅವೆಲ್ಲ 2 ತುಣುಕು ಮಾಡಿಕೊಟ್ಟನಪ್ಪ ತನ್ನ ಇದರಿಂದ. ನಾವು ಇಬ್ಬರು ಬಂದಿದ್ರಂತ ಒಂದ ಇದಕ್ಕೆ ಪಾಳ್ಯಾಗ ಹಚ್ಚಕ್ಕೆ. ರಾತ್ರಿ ಕದ ಬಿಡ್ಯಾತಿದ್ರಂತ. ಕೋಣ ಬಂದ ಹೊಡಿಯೋಗು ಅಂತಂದು ಅವಾಗ ಇವು 2 ಸಂಬಂಧ ಹೊಡೆದಾಡಕತ್ತು ಅಂತವು ಬಂದದ್ದು. ಇದ್ರ ಸಂಬಂಧ ಹೊಡೆದಾಡ್ತೀರಿ ತಗೋರಿದ ಅಂತೇಳಿ 2 ಭಾಗ ಮಾಡಿ ತೊಗೊಂಡು ನೀವೊಂದು ಹಿಂಗೆಲ್ಲ ಅಂತ ಅವನ ಕಥೆಗಳು ಬರ್ತದೆ. ಅಂದ್ರೆ ಎಷ್ಟೊಂದು ಹಂಗೆ ಆಗ್ಬೇಕಲ್ಲ ನಮಗೆ. ಉದಾಸೀನ ಭಾವ ಬರ್ತೈತೆ ನಮಗೆ, ಭಾಳ ಕಠಿಣ. ಶರೀರ ಭಾವ ಬಂದ ಕೂಡಲೇ ಇವೆಲ್ಲ ಇರುವನ ನೋಡ್ರಿ. ನಿನ್ನ ಭಾವದಾಗಿದ್ದಾಗ ನಿನಗೆ ಯಾವ ಬಾಧೆನೂ ಆಗುದಿಲ್ಲ. ಸಂಧ್ಯಾ ಸೂತ್ರ ಹತ್ತಿ ಅಂದ್ರೆ ಶರೀರ ಭಾವ ಎಲ್ಲಿರ್ತೈತಿ ಅಲ್ಲಿ. ಸಂಧ್ಯಾ ಸೂತ್ರ ಹಚ್ಕೊಳ್ಳೋದು ಬಿಟ್ಟು ಹೊರಗೆ ಚುರುಮರಿ ಕಾರ್ದನಿ ತಿನ್ನಾಕ ಕುಡಿಯಾಡ್ತಾನ, ಹೌದಿಲ್ಲ? ಬರೇ ಅದ ನಾಲಿಗೆ ರುಚಿಗೆ ಬೆನ್ನು ಹತ್ತಿಬಿಟ್ಟೆ. ಅದನ್ನು ಹಿಡಿತದಾಗ ಇಟ್ಕೊಂಡು, ನಾಲಿಗೆ ಒಂದು ಹಿಡಿತದಾಗ ಇಟ್ಕೊಂಡು ಎಲ್ಲ ಇಂದ್ರಿಯಗಳನ್ನ ಹಿಡಿತದಾಗ ಇಟ್ಕೊಳಕ್ ಬಲ ಬರ್ತದೆ. ವಿಶೇಷಂಗಿರ ವೃತ್ತಿ ಒಳಗೆ ಕೂತೆ ಅಂದ್ರೆ ನಿನಗೆ ಸಮಾಧಾನ ಶಾಂತಿ ಸಿಗ್ತೈತೆ. ನಾವು ಗಳಿಸಬೇಕನ್ನೋ ಭಾವ ಮನಸ್ಸಿನಾಗ ಬಂದ್ರೆ ದುಃಖ ಶುರುವಾತು. ದುಃಖದ ಬೀಜ ಬಿತ್ತಿದಂಗಾತು. ವಿರತಿ ಗಳಿಸು, ಆ ಸಂಪತ್ತು ಗಳಿಸು. ವಿರತಿಯಿಂದ ಇತರ ಸಂಪದ ಸುಖಮೆನ್ನುಂಟೆ ಅಂತ. ವಿರತಿ ಸಂಪತ್ತನ್ನು ಗಳಿಸೋಕ್ಕಿಲ್ಲ ನಾವು, ವಿಶೇಷ ಸಂಪತ್ತನ್ನು ಗಳಿಸೋಕೊಂಟೀವಿ. ಅದು ಹಾಳಾಗಿ ಹೋಗೋದನ್ನ ಅದು ಮತ್ತು ನೆಮ್ಮದಿಯನ್ನು ಕೊಡೋದಿಲ್ಲ. ಅದು ನಾವು ಏನು ಮಾಡು, ಅವ್ನು ಗಳಿಸಿದವ್ರು ಏನಾಗ್ಯಾರ ನೋಡ್ಕೊ. ವಿಶೇಷ ಸಂಪತ್ತನ್ನು ಗಳಿಸಿದವರು, ಭೌತಿಕ ಸಂಪತ್ತನ್ನು ಗಳಿಸಿದವರು ಹಣೆ ಬರ ಏನಾಗೈತಿ? ನೆಮ್ಮದಿಯಿಂದ ಅದಾರ ನೋಡ್ಕೊ, ನಿಧಿಸೋದಾಗ್ತದಿಲ್ಲ. ಗಳಿಸುವಾಗೂ ತ್ರಾಸ, ಬದಿಲ್ಲ? ಅದನ್ನು ಸಂಭಾಳಿಸುವಾಗೂ ತ್ರಾಸ, ಮತ್ತು ಅದು ಚಿಂತೆ ನಿರಂತರ. ಅದರ ಚಿಂತೆ ನೋಡ್ರಿ. ಯಾರು ಓದಿಗಿದಾರೋ, ತುಡುಗರು ಬಂದ್ಗಿದ್ದಾರೋ, ಕಾಯು ಚಿಂತೆ. ಎಲ್ಲಾರು ಹಾದೇನ ಅನ್ನೋಂಗಿಲ್ಪ. ಮನಿ ಕೀಲಿ ಹಾಕ್ಕೊಂಡು ಯಾರು ಮುರಿದು ತೊಗೊಂಡು ಹಾದಿಗಿದಾರೋ ಏನು, ಅದೇ ಚಿಂತೆ ಎತ್ತೈತೆ ಅದಕ್ಕೆ. ಹಿಂಗಾಗಿ ಎಲ್ಲಿ ಹೋಗುದು ನಾವು. ಯಾಕ್ರಿ ಆ ಹೋಗೋ ರೂಢಿ ಇಲ್ಪ ನಮಗೆ ವಾಲ್ಯ ಅಂತಾನು. ಯಾಕೆ ಯಾವನಾರು ಓದ್ಗಿದ ಅಂದ್ರೆ ಏನು ಮಾಡಲಿ? ಏನೋ ಐಡಿಯಾ ಮಾಡಿದ್ದೀರಿ ನಾನು ಕಳಿಸಿ ಹೊಡಿಬೇಕಂತ ನೀವು ಅಂತಿರ್ತಾನ, ಬದಲು ಅವ್ ಸಂಶಯ ಪ್ರಾಣಿ. ಅವಾಗ ಹೆಂಗೋ ಮತ್ತು ನಾನು ಕರ್ಕೊಂಡು ಹೋಗಿ ಇವ್ರು ಹೊಡ್ತಾ ಹಾಕ್ತಾರೆ. ಅವ್ ಎಲ್ಲಿ ಹೋಗೋದಿಲ್ಲ, ಓದಿಲ್ಲ. ಎಲ್ಲಿ ಬಿಟ್ಟು ಊಟ ಬಿಡ್ಕೊಂಡು ಕುಂತಿದ್ರು ಅದನ್ನ ಕಾಕೊಂಡು ಹೋಗಿ ಬರ್ರಿ ನೀವು ಅಂತಿರ್ತಾರೆ. ಯಾಕೆ ಅದ್ರ ಮ್ಯಾಗಿನ ವ್ಯಾಮೋಹ. ಎಲ್ಲಾರ ಕರೆದ್ರು ಹೋಗೋದಿಲ್ಲ. ಅದು ಆಸಕ್ತಿ ಭಾಳ ಐತೆ ಅದ್ರಾಗ. ಅಲ್ಲೇ ಬರೋ ಮತ್ತು ಕಾಕೊಂತ ಕುಂತಿದ್ವು ಅವು ಹಂಗೆ ಮತ್ತೆ ಇರ್ತಾವು. ಮತ್ತು ಯಾಕೆ ಅವು ಪಿಶಾಚಿಯಾಗಿ ಕಾಯ್ತಿರ್ತಾವೆ. ಅವು ಪೀಡ ಕೊಡ್ತಾವು. ಅವು ಪೆಟ್ಟು ಹಚ್ಚಿ ನಾವು ಏನಾರು ತೊಗೊಂಡಿರ್ತೇವಲ್ಲ, ಯಾವುದಾಗಲಿ ಹೊಲ ಆಗಲಿ ಮನೆ ಆಗಲಿ, ಅವು ತೊಂದ್ರೆ ಕೊಟ್ಟು ಅವು ಕಡಿತನಕ ಅವ್ರ ಮನ್ಯಾಗ ಕಾಡಾತಿರ್ತೈತೆ. ಅವು ತೊಂದ್ರೆ ಕೊಟ್ಟಿರ್ತಾರೆ ಅವ್ರು. ಅವ್ರು ಏನು ಮಾಡಿ ಅವ್ನು ಮಾಡಿರ್ತಾರೆ ಗೊತ್ತೇನೆ. ನಡಿತೈತೆ ಅಂತೇಳಿ ಮಂಗಿ ಮಾಡಿದ್ದು ನಾಳೆ ಅವು ಪೀಡ ಕೊಡ್ತಾವೆ. ಅವ್ರ ಮಣಿತನದಾಗ ಇರೋದನ್ನ ಪೀಡ ಕೊಡಕ್ಕೆ ಚಾಲು ಆಗಿರುತ್ತೆ. ಟೈಮ್ ಇರ್ತಾವೆ ಹಂಗೆ ಪೀಡ ಕೊಟ್ಕೊಂತ.
ಅದಕ್ಕೆ ಮಾಡಬೇಡ್ರಿ ಅಂತ ಅನ್ಯಾಯ ಮಾಡಕ್ಕೆ ಹೋಗ್ಬೇಡ. ಅನ್ಯಾಯದಿಂದ ಏನೋ ನೀವು ಗಳಿಸಕ್ಕೆ ಹೋಗ್ಬೇಡ. ಅದು ನಮ್ಗೆ ನಿರಂತರ ಪೀಡೆಯನ್ನು ಕೊಡ್ತದೆ. ನ್ಯಾಯವಾಗಿ ಗಳಿಸು. ನ್ಯಾಯವಾಗಿ ಗಳಿಸಿದ್ದ ನೀನು ಸುಖ ಕೊಡೋದಿಲ್ಲ. ಅನ್ಯಾಯದಿಂದ ಏನಾರ ಮರಿಗಿಸ ಇನ್ನೊಬ್ಬರನ್ನ ಮಾಡಿ ಜಾಸ್ತಿ ಮಾಡ್ಕೊಂಡಿರ್ತಿಲ್ಲ, ಅವ್ರ ನೋಡಿ ನೀ ಸಮಾಧಾನ ಇರುವುದಿಲ್ಲ. ಅವ್ರ ಮನ್ಯಾಗ ಏನು ಹಿಂಗೆ ಇರುವುದಿಲ್ಲ ಇದು ಅಂತ ಅವು ಒಳಗೆ ಪೀಡಾ ಕೊಟ್ಕೊಂತ ಇರ್ತಾವೆ. ಎಷ್ಟು ದವಾಖಾನೆ ತೋರಿಸ್ತಾವು, ಏನು ಮಾಡ್ತಾವು, ಅವು ಯಾಕೆ ಇದಾಗೋದಿಲ್ಲ. ಅದು ಹಂಗೆ ಆಗಿದ್ದದು. ಹೆಂಗೆ ಮಾಡಿರ್ತಾವು, ಆಸ್ತಿ ಮರಿಗಿಸಿರ್ತಾವಲ್ಲ, ಅದಕ್ಕೆ ಅವು ಪೀಡಾ ನಿರಂತರದ ಇರುವುದಿಲ್ಲ. ಮಾಡಬೇಡ. ಅನ್ಯಾಯದಿಂದ ಯಾರಿಗೂ ಏನು ತೊಂದರೆ ಕೊಟ್ಟು ಅದನ್ನು ಗಳಿಸಕ್ಕೆ ಹೋಗ್ಬೇಡ ನೀನಂತ ಹೇಳಿ. ಆರಾಮಿರಕ್ಕಾದ್ರೆ ಅವಶ್ಯಕತೆನೇ ಇಲ್ಲ. ಹಂಗಿದ್ರೆ ಆರಾಮಿರ್ತೇವೆ ಮತ್ತು ಏನೆಲ್ಲ ಹೀನ ಕೃತಿಗಳನ್ನು ಮಾಡ್ತೀನಿ. ಹಾಂ, ರಾಜ ಮಹಾರಾಜರೆಲ್ಲ ರಾಜ್ಯ ಬಿಟ್ಟು ಹೋಗಿ ತಮ್ಮ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಂಡ್ರು. ನಮಗೊಂದು ಹರಕ್ಕೆ ಗುಡಿಸಲ ಬಿಟ್ಟು ಬರೋಕ್ಕಾಗಲ್ಲ. ಬುದ್ಧಿಗೇನು ಕಡಿಮೆ ಇತ್ತು. ರಾಜ್ಯ ತ್ಯಾಗ ಮಾಡಿದ ಅರಮನೆ ಬಿಟ್ಟು. ಅರಮನೆ ಸುಖ ಕೊಡ್ತೈತೆ ಅಂತ ಅರಮನೆ ಹಾಕ್ಸಿದಿ, ಸುಖ ಕೊಡ್ತೈತೆ, ನೆಮ್ಮದಿ ಕೊಡ್ತೈತೆ ನಿನಗೆ. ಬೇಕಾದಂಗೆ ವೈಭವದಿಂದ ನೀ ಇಟ್ಕೊಂಡು ಜೀವನ ಮಾಡಿದ್ರು ನಿನಗೆ ನೆಮ್ಮದಿ ಕೊಡೋದಿಲ್ಲ. ಎಷ್ಟೋ ತಿಂದ್ರಿ ಅದ. ನಿನ್ನ ಸೌಕಾರಿಕೆ, ನಿನ್ನ ರಾಜ ಮರ್ಯಾದೆ ಎಷ್ಟು ದಿನ ಇರ್ತೈತಿ? ಕನಸಿದ್ದಂಗಿದು ತೋರಿ ಅಡಿಗೆ ಹೋಗ್ಬಿಡ್ತೈತಿ. ಅವ ವಾಸನ ಉಳಿದು ಮತ್ತು ಅದನ್ನು ಮಾಡ್ಕೊಂತ ಜನ್ಮ ಜನ್ಮ ಅಂತ ತಿರುಗಬೇಕಾಗೈತಿ. ಇದನ್ನು ಎಷ್ಟು ಅನುಭವಪೂರ್ವಂಗೆ ಹೇಳಿದ್ರು ಒಳಗೆ ಅದನ್ನು ಗ್ರಹಣ ಮಾಡಲಿಲ್ಲ ಅಂದ್ರೆ ಏನು ಮಾಡಿದಂಗೆ. ಎಷ್ಟು ದಿನ ಆಯ್ತು ಹೇಳಾಕೈತಿ ನಮಗೆ. ಒಂದಿಟ್ಟು ಪರಿವರ್ತನೆ ಆಗಲಿಲ್ಲ ಅಂದ್ರೆ ಏನು ಮಾಡೋದು? ಮತ್ತು ಅದರ ಮ್ಯಾಗಿನ ಎಂದಿನಂತೆ ಅದರ ಮ್ಯಾಗಿನ ಆಸಕ್ತಿ, ಎಂದಿನಂತೆ ಕಾಮ, ಎಂದಿನಂತೆ ಕ್ರೋಧ, ಎಂದಿನಂತೆ ಮೋಹ, ಮದ ಮತ್ಸಾರಿಗಳು ಹಂಗೆ ಅದಾವೋ ಏನು ಕಡಿಮೆ ನೋಡ್ಕೊ. ಕಡಿಮೆ ಮಾಡಲಿಲ್ಲ ಅಂದ್ರೆ ಕೇಳಿ ಹೇಳಿ ಏನು ವ್ಯರ್ಥ ನೀವು ಮಾಡುತ್ತೆ. ನಿಜ ನಿಗಮ ಗುರುಗಳಿಂದ ಅರಿದೊಡೆ ಮುಕ್ತಿ ಸುಖ ಸಾಧ್ಯಬಹುದೇ ಅಂತ ವೇದಾಂತ ಶಾಸ್ತ್ರ ಮುಗಿಲೆತ್ರ ಮಾತಾಡ್ತಿರ್ತಾನೆ. ಮತ್ತು ಹೀನ ವಿಷಯಗಳ ಕಡೆ ಲಕ್ಷ್ಯ ಇರ್ತೈತಿ. ಬಿಡು ಪುರುಷೊತ್ತಲೆ ಅಲ್ಲಿಗೆ ಹೋಗ್ತೈತಿ. ಮತ್ತು ಅದು ಹದ್ದು ಬೇಕಾದಷ್ಟು ಎತ್ತರ ಹಾರಾಡ್ತೈತಿ ಅಂದ್ರು ಅದ್ರ ದೃಷ್ಟಿಯಲ್ಲಿ ಇರ್ತೈತಿ ಬರೀ ಕೊಳಕ್ ಮೋಸದ ಕಡೆಗೆ. ಮತ್ತು ರಗಡಿರ್ತಾವ ಹಣ್ಣು ಹಂಪಲ, ಅದ್ರ ಕಡೆ ಇರುವುದಿಲ್ಲ ಅದ್ರ ಲಕ್ಷ್ಯ. ಯಾಕ್ರಿ? ಗಿಡದಾಗ ಎಂತೆಂಥ ಹಣ್ಣು ಇವು ಇರ್ತಾವೆ, ಅದ್ರ ಕಡೆ ಇರುವುದಿಲ್ಲ ಹದ್ದಿನ ದೃಷ್ಟಿ, ಕೊಳಕ್ ಮಾಂಸ ಹುಡುಕ್ತದೆ. ಹಾಗೆ ನಾವು ವೇದಾಂತದಾಗ ಬೇಕಾದಂಗೆ ಶಾಸ್ತ್ರ ಹೇಳ್ತೇವೆ ಕೇಳ್ತೇವೆ ಅಂದ್ರೆ ಸುಧಾ ನಮ್ಮ ದೃಷ್ಟಿಯಲ್ಲಿ ಇರ್ತೈತಿ ಏನು ವಿಷಯಗಳ ಕಡೆಗೆ ನಾವು ಓಡಾಡ್ತೀವಿ. ಇದಕ್ಕೆ ಹೀನ ಮತ್ತು ನೀಚ ದೃಷ್ಟಿ ಅಂತ, ಅಗದಿ ಹೀನ ಈ ಗಿರಿದ್ರ ದೃಷ್ಟಿ ಅಂತ. ಹದ್ದಿನ ಕಣ್ಣಪ್ಪ ಇದಂತ. ಎಲ್ಲಿ ನೋಡಿತೇವೋ ಏನೋ ಇದು ಹದ್ದಿನ ಕಣ್ಣಿಂದ ಇದು ಅಂತಾರೆ. ಬಂತು ನೋಡ್ಲಿ ಅದು ಹದ್ದಿನ ಕಣ್ಣಿಂದ ಅಂತಾರಲ್ಲ. ಬರೀ ಕೆಟ್ಟದ್ದನ್ನ ನೋಡೋದು, ಅದ ಕೊಳಕ ಮಾಂಸನ ನೋಡೋದು, ಕೊಳತದ್ದ ನೋಡ್ತೈತೆ ಅದು ಹದ್ದ. ಚಲೋದಂತೆ ಅದು ನೋಡೋದು ಇಲ್ಲ. ಅದು ಅದಿಲ್ಲ. ಎಷ್ಟು ಕೇಳ್ತಾನಂದ್ರು ಇದ್ರ ಕೆಟ್ಟ ಇದನ್ನು ಹಣಿಕೆ ಹಾಕೋದು ಬಿಡುವಲ್ಲ ಅಂಥ ಹದ್ದಿನ ದೃಷ್ಟಿ ಇದು, ಗೃದ್ರ ದೃಷ್ಟಿ ಅಂತಾರೆ. ಊರು ತುಂಬ ದೇವ್ರ ಗುಡಿ ಮಾಡ್ಕೊಂಡು ಕುಂತೀವಿ. ಮನ್ಯಾಗೆಲ್ಲ ಜಗಲಿ ಮ್ಯಾಗ ಎಲ್ಲ ದೇವ್ರನ್ನ ತಂದಿಟ್ಟು ಸಂಕಟ ಬಂದಾಗ ಯಾವರ ನಿನಗೆ ಒಂದು ಹೇಳ್ತಾವ ನಾವು, ಪರಿಹಾರ ಹೇಳ್ತಾವ ನಾವು, ಸುಖದ ದಾರಿ ತೋರಿಸ್ತಾವ ನಾವು. ನಮ್ಮ ಮನೆ ದೇವ್ರಂತ ಎಷ್ಟು ಅದನ್ನು ವಂಶ ಪರಂಪರೆಯಿಂದ ನಡ್ಕೊತ ಬಂದಿ. ಅದಕ್ಕೆ ನಿನ್ನ ದುಃಖದಿಂದ ಬಿಡುಗಡೆ ಆಗೋ ದಾರಿ ತೋರಿಸ್ತೇನೆ ಅದು ನಿನ್ನ ಮನೆ ದೇವರು. ಯಾಕೆ ವೇಳೆ ಕಡಿತಿ ಅದ್ರ ಕೆಲಸದಿಂದ ಅನ್ಯವಾಗಿ ಐತೆ ಅಂತ. ಯಾರೂ ಕಳೆದಿಲ್ಲ, ಯಾರೂ ಯಾರನ್ನು ಉದ್ಧರಿಸಲಾರರು. ಆತ್ಮನೇವ ಆತ್ಮನ ಉದ್ಧರಿತ್. ನಮ್ಮ ಉದ್ಧಾರಕ್ಕಾಗಿ ನಾವು ಪ್ರಯತ್ನ ಮಾಡ್ಬೇಕು ಹೊರತು ಯಾವ ದೇವ್ರ ದಿಂಡ್ರು ನಡ್ಕೋದೆಲ್ಲ ವ್ಯರ್ಥ. ಅದನ್ನು ಪ್ರಾರ್ಥನೆ ಮಾಡೋದು, ಕೇಳೋದು, ಪೂಜೆ ಮಾಡೋದು, ಏನದನ್ನು ದೀಪ ಹಚ್ತಾನ, ಧೂಪ ಹಚ್ತಾನ. ಕಾರ್ತಿಕ್ ಬಂತೆ ಅಂತ ಏನಪ್ಪ ನಮಗೆಲ್ಲ ಕಾಡಾಟ ತಪ್ಪಲಿ ಅಂತ ಮಾಡ್ತಿರ್ತಾನೆ. ಅವನ್ನೆಲ್ಲ ಎದ್ರ ಸಂಬಂಧ ಹೋಗ್ಯಾವ ನಾವು
ಹೌದಿಲ್ಲ? ನಾವು ಮಾಡಿದ ಕರ್ಮ ನಾವು ಅನುಭವಿಸುತ್ತೀರು. ನಾವು ಹೀನ ಕರ್ಮಗಳನ್ನು ಮಾಡಿದ್ರೆ ಏನು ಈ ದೇವ್ರ ದಿನ ನಡ್ಕೊಂಡು ಹೋಗ್ತಾವಂತ ನಾವು ಭ್ರಮ ಆಗೈತೆ ನಿನಗೆ. ಎಲ್ಲಿ ಹೋದರೂ ಬಿಡುದಿಲ್ಲ ನೀನು, ಅದು ಘಟಿಸೇತಿ ಇರ್ತೈತಿ. ಜಟಿತೆ ಘಟೈತಿ ಗಿರಿ ಗವ್ವರೇಶ್ವರ, ಎಲ್ಲಿ ಅಡ್ಕೊಂಡ್ರು ಬಿಡುದಿಲ್ಲ. ಯಾವ ದೇವ್ರ ದಿನ ನಡ್ಕೊಂಡ್ರು ಅದು ಹೋಗುದಿಲ್ಲ ನೀನು. ಅವ್ರು ಮಾಡ್ತಾರೆ, ನಾವೆಲ್ಲ ಅದಕ್ಕೆ ಪರಿಹಾರ ಐತೆ ಅಂತ ಗಂಟು ಹೊಡ್ಕೊಂಡು ಹೋಗ್ತಾರೆ ಅವರು. ಹೌದಿಲ್ಲ? ಅದಕ್ಕೆ ಉಪಾಯ ಐತಿ, ಮಾಡ್ಬೇಕು ನೀವು ಅಂತ. ಏನಾರ ಮಾಡ್ರಿಪ್ಪ, ನಮ್ಮ ಕಾಡಾಟ ಭಾಳ ಹದೈತಿ ಅನುಕೂಲ ಬೀಜ ಬಂದಾವು ಅಂತ. ಅದಕ್ಕೆಲ್ಲ ಅವ್ರು ಇಂತಿಷ್ಟು ಸಾಮಾನು ತೊಗೊಂಬ, ನಿನಗೆ ಇದನ್ನು ಮಾಡಿಕೊಡ್ತೀನಿ. ನಾವೆಲ್ಲಿ ತರೋನ್ರಿಪ್ಪ, ಹಂಗಾರೆ ಇಷ್ಟು ಖರ್ಚು ಬರ್ತೈತಿ ರೊಕ್ಕ ಕೂಡ. ತಮ್ಮ ಹತ್ತಿರ ಸಾಮಾನು ಹಾಕಿ ಚೀಟಿ ತಾಯ್ತ ಹಾಕಿ ಕಟ್ಟಿ ಕಳಿಸ್ತಾರೆ, ಹೋಗಿ ಇಂಥದ್ದು ಕಮಳ ಹಾಕಿರಿ ನೀವು. ಹೌದಿಲ್ಲ? ಅದು ಬೆಣ್ಣು ಹತ್ತಿದ್ದೀವಿ ಬಿಡದವ್ವ ಅಂತ ಅಂತಾರಲ್ಲ, ಪದ ಅಂತಿರಲ್ಲ, ಪಂಚಪಳಾರಿಟ್ಟು ಪಂಚಾಂಗ ಕೇಳಿದರೆ ಬೆಣ್ಣು ಹತ್ತಿದ್ದೀವಿ ಬಿಡದವ್ವ ಅಂತ. ನೀ ಕೇಳಕ್ಕೆ ಹೋಗಿ ಅವನು. ಹೌದಿಲ್ಲ? ಅವ್ರು ಬೇಷೆ ಬಂದವ ಗಿರಾಕಿ ಅಂತ ತಿಳ್ಕೊಂಡು ಇದನ್ನ ಮಾಡಿದ್ರು. ಹೌದಿಲ್ಲ? ಅವಕ್ಕೂ ಬಿಡ್ತೈತಿನ ಕಾಡಾಟ, ಅವಕ್ಕೂ ಕಾಡಾಟ ಬರ್ತೈತಿ. ಏನು ರೀ ಮನ್ಯಾಗ ನೆಮ್ಮದಿ ಇಲ್ಲ, ಅಜ್ಜಾರನಟ್ಟು ಕರ್ಕೊಂಡು ಹೋಗೋಣ ಅಂತ ಹೇಳ್ತಾನೆ. ಚೆನ್ನಾಗಿ ಬಂದಾಗ ಮಂದಿ ನಮಗ ಇದಿಲ್ಲ ಬಿಡ್ರಿ, ನಾವು ಮಂದಿ ತಿಂದು ಹಿಂಗಾಗಿ ತಿಂತಾನೆ. ಗೊತ್ತಾಗೈತೆ ಅವ್ರಿಗೆಲ್ಲ. ಸ್ವಾಮಿಗಳು ಹಿಂಗಾಗಿ ಬಿಟ್ಟಿದ್ರು ಅವನು. ಬ್ಯಾಡ್ರಿಪ್ಪ ನಮ್ಗೆ ಬಿಟ್ಟಿದ್ರು, ಒಂದಷ್ಟು ದಿನ ಬಿಟ್ಟಿದ್ರು. ಬ್ಯಾಡ ಮನ್ತಾನ ನಡೀದಿಲ್ಲ, ಮತ್ತು ಏನು ಮಾಡೋದ್ರಿ, ಇನ್ನು ಮಾಡ್ಕೊತ ಹೋಗ್ರಿ ಅಂತ ಒತ್ತಾಯ ಮಾಡಿದಾಗ ಮತ್ತೆ ಅದನ್ನು ಶುರು ಮಾಡಿದ್ರು ಅವ್ರು. ಇಲ್ಲ, ಇಲ್ಲೇ ಬಂದು ಆಶ್ರಮದಾಗ ಇರುವುದು, ಅವ್ರು ಬ್ಯಾಡ್ರಿ, ಇನ್ನು ಸಾಕಿನ್ನು ಏನಾರು ಹಾರ್ಗೆ ಹಿಡಿದು ಹೋಗ್ವಲ್ರಿ ಅವ್ರು, ನಮ್ಗೆ ಬ್ಯಾಡ ನಾನು ಹಾಕ ನೋಡೇವು ಅವನ್ನೆಲ್ಲ. ನಾವು ಎಲ್ಲ ಮಾಡ್ತಿದ್ರು ಅವರು. ಗ್ರಹಣ ಹಿಡ್ದಾಗ ಹೋಗಿ ಅಲ್ಲೇ ನೀರಾಗ ಅವನು ಪುರಶ್ಚರಣೆ ಮಾಡ್ಬೇಕಲ್ಲ, ಮಂತ್ರ ಮಾಡ್ಬೇಕಲ್ಲ ಅವಕ್ಕೆಲ್ಲ, ಮತ್ತೆ ಬಲ ಬರ್ಬೇಕು ಅವಕ್ಕೆ ಅಂಥವನ್ನೆಲ್ಲ ಮಾಡಿದೆ. ಬ್ಯಾಡ್ರಿ ನಮಗೆಲ್ಲ ಮಾಡಿ ಕೈ ಬಿಟ್ಟು ಇವ್ರ ಮ್ಯಾಗ ಒಂದಷ್ಟು ಮಂದಿ ಕರ್ಕೊಂಡು ಹೋಗಿದ್ರು ಅವ್ರು ಇದನ್ನ ಮಾಡೋ ಮಠ ಇಂದ್ರಾಕ ಅವ್ರು ಹೇಳಿದ್ರು, ಎಲ್ಲ ಮಾಡೇವ್ರಿ, ಅದು ಉಪಯೋಗ ಅಲ್ಲ ನೋಡಿ. ಎಲ್ಲ ಅದನ್ನು ಅವರು ತಿಳಿತವ್ರಿಗೆ ಅಂತಿಕ ಹಿಂಗೆ ಎಲ್ಲಿ ಸಿಗೋದಿಲ್ಲ ರೀ. ಕರ್ಮ ಕಟ್ಕೊಂಡಂಗೆ ನಾವು ಸುಳ್ಳು ಹೇಳಿ ಏನೇನು ಮಾಡಿ ಜನರಿಗೆ. ಹೌದಿಲ್ಲ? ಚೀಟಿ ಕಾಯ್ದ ಎಲ್ಲ ಉಪಯೋಗ ಆದರೂ ಮಳ್ಳಾಗೋದು ಬಿಡೋದಿಲ್ಲ ಜನ. ಅದನ್ನು ನಂಬ್ತಾರೆ. ನಿನಗೇನು ಆಗಿಲ್ಲೋ ಅಂತಂದ್ರೆ ಒಟ್ಟು ನಂಬುದಿಲ್ಲ ಯಾರು ಇದನ್ನು. ಕರೆ ಹೇಳೋರು ನಂಬುದಿಲ್ಲ, ಕಟ್ಗರ್ನ ನಂಬುದವ. ಹೌದಿಲ್ಲ? ಕುರಿ ಜೋಪಾನ ಮಾಡೋರು ನಂಬುದಿಲ್ಲ ಅಂತಾರಲ್ಲ, ಹಂಗೆ ಮಹಾತ್ಮರು ಹೇಳಿದ ಮಾತಿನ ಮೇಲೆ ನಂಬಿಕೆ ಯಾರಿಗೈತಿ? ಈ ಸ್ಥಿತಿ ಯಾಕೆ ಬರ್ತಿತ್ತು ನಿನಗೆ? ಅಂಥದನ್ನು ನಂಬಿ ಅಲ್ಲೇ ಬೆನ್ನು ಹತ್ತಿ ಇದ್ರ ಕಡೆ ಲಕ್ ಕೊಡು. ಅವ್ರು ಹೇಳಿದಂಥ ವಿಚಾರಗಳನ್ನು ಚಂದ ಕೇಳಿದ್ದನ್ನು ಮನನ ಮಾಡೋ, ನಿಧಿಧ್ಯಾಸನವನ್ನು ಮಾಡು. ಅಂದಾಗ ಎತ್ತು ಹೋಗುದಿಲ್ಲ ನಿನ್ನ ಮನಸ್ಸು. ಅನುಭವಕ್ಕೆ ಬರ್ತೈತಿ, ನಿನಗೆ ಬರ್ತೈತಿ. ನೀನ ಅದಿ ಅನ್ಯದ್ರಾಗ ಹುಡುಕೋದು ತಪ್ಪೈತಿ. ನನಗೆ ಬೇಕಾದದ್ದು ನನ್ನಲ್ಲಿ ಐತಿ, ಯಾವುದು ಕೊರತೆ ಇಲ್ಲದೈತಿ ಅಂತ ನಿನ್ನ ನಿಜದ ಎಚ್ಚರಿಕೆಯನ್ನು ಮಾಡ್ಕೊ. ಅದನ್ನು ಮಾಡಿಕೊಂಡೆ ಅಂದ್ರೆ ನೀ ಅಲ್ಲೇ ಇಲ್ಲೇ ಹರಿದಾಡೋ ತಪ್ಪೈತಿ. ಅದು ಮನಸ್ಸು ಎತ್ತು ಹೋಗುದಿಲ್ಲ ಅಂತ. ಒಮ್ಮೆ ಅದ್ರ ಸವಿ ಹತ್ತಿ ಅಂದ್ರೆ ನಿನಗೆ ಆತ್ಮವಿಚಾರ ಬಂದಾದ್ರೆ ಲೋಕ ವಿಚಾರ ಚಾಲುವಾಯ್ತು. ಯಾವಾಗಲೂ ಬರೀ ಅದ ಲೋಕ ವಿಚಾರ ನಡತ್ತಂದ್ರೆ ಇದಕ್ಕೆ ಆಸ್ಪದನ ಸಿಗುದಿಲ್ಲ. ನಿನ್ನ ಆಯುಷ್ಯ ಎಲ್ಲ ಇದ್ರಾಗ ಹೋಗ್ಬೇಕು. ಅದಕ್ಕೆ ಯಾವಾಗಲೂ ಬಿಟ್ಟು ಬಿಡ್ದ ಆತ್ಮವಿಚಾರದ ಅಭ್ಯಾಸದ ತೊಡಗ. ಎಲ್ಲೋ ಒಬ್ಬ ಪುಣ್ಯಾತ್ಮ ಬರೀ ಲೋಕ ವಿಚಾರ, ಅನಾತ್ಮ ವಿಚಾರ ಅಂದ್ರೆ ಇವ ಜಪ ತಪ ಹೋಮ ಯಜ್ಞ ಯಾಗ ಇವೆಲ್ಲ ಲೋಕ ವಿಚಾರದಾಗ ಬರ್ತಾವ. ಎಲ್ಲ ಇದ್ರಾಗ ಬರುವು ನಾವು. ಹೊರಗಿನ ಆಡಂಬರ ದೇವರು ದಿನರಿ ನೋಡ್ಕೊ. ಕತ್ತಲ್ದಾನ ದೇವರು ಏನು ಮಾಡೋ? ಕತ್ತಲ್ದಾನ ದೇವರು ದಿನರು ಕಲ್ಪಿಸ್ಕೊಂಡದ್ದು ನೀವು ದೇವರು ದಿನರು ಅಂತ. ಹೆಣ್ಣ ದೇವರು ಗಂಡ ದೇವರು ಅಂತ ಹೊಕ್ಕಿಯಲ್ಲ, ಎಲ್ಲ ಕತ್ತಲ್ದಾನ ವ್ಯವಹಾರ. ನಾವು ಅನಾತ್ಮ ವಿಚಾರನ ಅದೆಲ್ಲ. ಅದ ಆತ್ಮ ವಿಚಾರ ಅಲ್ಲ. ಅದನ್ನು ಬಿಟ್ರೆ ಅರ್ಧ ಕೆಲಸ ಆಕೈತೆ ಅಂತ ಎಷ್ಟು ಅನುಭವ ಬರುವಂಗೆ ಹೇಳಿದ್ರು ಅದನ್ನು ಬಿಡಾಕ್ತಾ ಇರಲಿಲ್ಲ ನಾವು. ಅದನ್ನು ಬಿಡೋದನ
ಹೊರಗಿನ ಆ ದೇವರು ಈ ದೇವರು ಬಿಟ್ಟು ಅಂದ್ರೆ ಅರ್ಧ ಕೆಲಸ ಆಗೈತೆ ನೋಡ್ರಿ. ಏನು ನೀ ಶಾಣೆ ಆಗಿ ಮನುಷ್ಯ ಆಗಿ ವಿಚಾರ ಮಾಡೋದಿಲ್ಲ ಅಂದ್ರೆ ಏನು ಮಾಡೋದು ನೀವು? ಪಶು ಪಕ್ಷಿಗಳು ಯಾವ್ದಾರ ದೇವ್ರ ದಿನ ನಡ್ಕೋತಾವನ್ರಿ ಅವು. ಯಾಕ್ರಿ? ಹೆಂಗೆ ಅವ್ರ ಜೀವನ ಆರಾಮ ತಿಂತಾವ, ಅಷ್ಟರ ಪೂರ್ತಿ ಆರಾಮನ ಅದಾವು. ನೀ ಇಲ್ಲದನ್ನು ಕಲ್ಪಿಸ್ಕೊಂಡು ಆ ದೇವರು ಈ ದೇವರು ಹೆಣ ದೇವರು ಗಂಡ ದೇವ್ರು ಮಾಡ್ಕೊಂಡು ಅವು ಪಿಸಾಚಾಗಿ ಕುಂತಿರ್ತಾವು. ಕಾಡೋದು ಹಿಡಿದು ಬಿಡೋದು ಮಾಡ್ತಿರ್ತಾವು. ವಾಸನ ಎಲ್ಲ ಗುಡಿಯಾಗ ಒಂದೊಂದು ಪಿಸಾಚಿ ಹೌದಿಲ್ಲ, ಮೆಟ್ಟು ಹಾಕಿಬಿಟ್ಟಿರ್ತಾವು ನಾನು ನಡೀತಿದ್ದೆ ಅಂತೇಳಿ. ಎಲ್ಲ ಅದಾವ ನೋಡಿ, ದೊಡ್ಡ ದೊಡ್ಡ ದೇವಸ್ಥಾನ ಅವ ಪಿಸಾಚಿನ ಆಟ ಹೋಗ್ಬೋದು. ಏನು ನಿರಂಜನ ಕೂಳಿದ್ದಾಗ ನಾ ಶ್ರೀಶೈಲ ಮಲ್ಲಿಕಾರ್ಜುನ ಯಾರಂತ ತಿಳಿದಿನ ಅಂತ ಸಾಮಾನ್ಯ ಜನರಂಗೆ ಅವ್ರನ್ನ ಹೆದರ್ಸಕ್ಕೆ ಬಂತದ. ಈಟದಿ ಎಷ್ಟು ಮಾತಾಡ್ತೀಯಲ್ಲ, ನುಂಗಿ ಬಿಡ್ತೇನೆ ನಿನ್ನ ನೋಡಿ ನಿನ್ನ ಅಂತ. ನನ್ನ ಆಕಾರ ತೋರಿಸ್ಲೆ ನಿನಗಂದ್ರೆ ನಿರಂಜನ. ಅವಾಗ ಅದಕ್ಕೆ ಗೊತ್ತಾಯ್ತೀವಿ, ಅಜ್ಜ ನಾ ಹಿಂಗೆ ಹೇಳ್ಕೊಂತ ಬಂದೇನಿ, ಯಾರ ಮುಂದೆ ಹೇಳ್ಬಾರ್ದಪ್ಪ. ಏನು ನಾನು ಶ್ರೀಶೈಲ ಮಲ್ಲಿಕಾರ್ಜುನ ಅಂತ ಹೇಳ್ಕೊಂತ ಬಂದೆವು, ನಾನು ಆಟ ನಡೆಸಿನ ಅಂತ. ಹಿಂಗೆ ಎಲ್ಲ ನಾ ಕರಿಯ ಓದೇನಿ, ಎಲ್ಲ ಓದೇನಿ, ಈದದೇನಿ ಅಂತ ಸುಳ್ಳು ಹೇಳಿ ಹೇಳಿ ಜನರನ್ನೆಲ್ಲ ಹೇಳಿಸ್ತಾರೆ. ಅಂಜವ್ರ ಮ್ಯಾಗ ಕಪ್ಪಿ ಹೋಗಿತಾವ. ಹೌದಿಲ್ಲ? ಈ ಸಂಸ್ಕಾರ ಇಲ್ದಲ್ಲಿ ಆದ್ರೆ ಆಟ ನಡೆದಿರ್ತೈತಿ, ಅಲ್ಲಿ ಸನಿಯಕ್ಕೆ ಬರೋದಿಲ್ಲ ಅವು. ಹೌದಿಲ್ಲ? ಎಂಥ ಕರ್ಕೊಂಬ ನಿನ್ನ ದೇವ್ರು ಎಟ್ಟದಾವ ಅಂತಿದ್ರು ಅದು. ಯಾರ್ದಾರ ಯಾರಿಗಾರ ದೇವ್ರದ ಹೆದರಿಕೆ ಇದ್ರೆ ಈಗ ಕರ್ಕೊಂಬ ಇಲ್ಲಿ ನೋಡು ಅಂತಿದ್ರು. ಅಂತಲ್ಲಿ ಸನೇಕ ಬಂದ್ರೆ ನಾವು ಬರ್ತಿದ್ದಿಲ್ಲ, ನಾವು ಬರೋದಿಲ್ಲ ಹಂಗೆ. ಇನ್ನ ಇಲ್ಲಿ ಐತಿ ಅಂದ್ರೆ ಅದು ಬಿಟ್ಕೊಟ್ಟು ಅಲ್ಲಿ ದಾರ್ಯಾಗ ಕುಂದಿರ್ತಾನೆ, ಹೊಳೆ ಬಾನಿ ಅಂತಿರ್ತಾರ ಅವ್ರು. ಬರಾಕ ಅವು ಇದರ ಇಲ್ಲಿ ಹೆದರ್ತಾವು. ಬಾಹ್ಯ ಕರ್ಮಗಳನ್ನು ಮಾಡೋದ್ರಾಗ ಏನೂ ಹೋಗಿಲ್ಲ, ಜಸ್ಟ್ ಅದನ್ನು ಹೇಳಿದ್ರು ಕೇಳುವುದಿಲ್ಲ ಮತ್ತು ಅದ ಸೆಳುವಿಗೆ ಹೋಗ್ತಾರೆ. ತನ್ನನ್ನು ಬಿಟ್ಟ ಉಳಿದಿದ್ದೆಲ್ಲ ಅನಾತ್ಮ ವಿಚಾರ ನೋಡು. ಅದಕ್ಕೆ ಅದ್ರಾಗ ಕಾಲು ಕಳಿಸತ್ತು ಕೊರಕೆರ್ಚಿ. ಯಾರು ತಮ್ಮ ಇರುವಿನ ಬಗ್ಗೆ ವಿಚಾರ ಮಾಡ್ಕೊತಾರ ಅವ್ರ ಜನ್ಮ ಸಾರ್ಥಕ ಮಾಡ್ಕೊಂಡಂಗೆ. ಯಾವಾಗಲೂ ನಮ್ಮ ಇರುವಿನ ಬಗ್ಗೆ ಶ್ರವಣ ಮನನ ನಿಧಿಧ್ಯಾಸನದ ಅಭ್ಯಾಸ ನಡಿಬೇಕು. ಶರೀರ ಬಿಡುವವರೆಗೂ ಇದೇ ವಿಚಾರನ ಇದ್ರಾಗ ಕಾಲು ಕಳಿಬೇಕು. ತಿಳಿದೇ ಇರಲಿ, ಇದ ಆತ್ಮವಿಚಾರದಾಗ ಕಾಲು ಕಳಿಬೇಕು. ಬೇಕಾದಂಥ ಅಜ್ಞಾನ ಇದೆ ಅನ್ನೋದು ಒಮ್ಮೆಲೆ ಪರಿಣಾಮ ಆಗೇತಿರ್ತೈತಿ. ಅನಾತ್ಮ ವಿಚಾರದಿಂದ ಸುಖ ಹೊಂದಿದವ್ರು ಯಾರದಾರ ಜಗತ್ನಾಗ? ಒಬ್ಬರ ಥರ ಉದಾಹರಣೆ ತೋರಿಸು ನೀವು, ಯಾರೂ ಇಲ್ಲ. ಆಗಲಿಲ್ಲ ಅಂದ್ರೆ ನಾವು ಹೆಂಗೆ ಸುಖ ಹೊಂತೀವಿ? ಯಾರಾದರೂ ಸುಖ ಕೊಡುವ ವ್ಯಕ್ತಿಗಳು ಯಾವ್ದಾರ ವಿಷಯ ವಸ್ತುಗಳು ಅದಾವನು ಜಗತ್ನಾಗ? ಒಬ್ರಿಗೊಬ್ರು ಸುಖ ಕೊಡಕ್ಕೆ ಓಡಾಡ್ತಿರಲ್ಲ. ಭ್ರಮ ಆಗೈತೆ ನಮಗೆ. ಅದಕ್ಕೆ ಕಾದು ಕೊಡ್ತೈತಿ, ಅದಕ್ಕೆ ಕೊಟ್ಟಿದ್ರೆ ಎಲ್ಲರೂ ಸುಖ ಹೊಂದಿ ಬಿಡ್ತಿದ್ರು. ಹೆಣ್ಣಿಗೆ ಗಂಡು, ಗಂಡಿಗೆ ಹೆಣ್ಣು ಸುಖ ಕೊಟ್ಬಿಟ್ಟಿದ್ರೆ ಎಲ್ಲರೂ ಸುಖಿಗಳಾಗ್ಬಿಡ್ತಿದ್ರು. ಭ್ರಾಂತಿ ಆಗೈತೆ ನನಗೆ. ಈ ಭ್ರಾಂತಿ ನಾಶ ಮಾಡ್ಕೊ. ಅದು ಯಾರಿಂದಲೂ ಅದು ತಗೊಳ್ಳುವಂಥ ವಸ್ತು ಅಲ್ಲ, ಅದನ್ನು ತಯಾರು ಮಾಡಿಕೊಡೋದು ಜೀನ್ಸನೂ ಅಲ್ಲ. ಅದು ಯಾವ ವಸ್ತುಗಳಿಂದ ಅದು ದೊರೆಯುವುದಿಲ್ಲ. ಬಾಹ್ಯ ವಸ್ತುಗಳಿಂದ ಅದನ್ನು ಪಡ್ಕೊಳಿಕ್ಕೆ ಆಗುದಿಲ್ಲ. ಜಗತ್ತಿನ ಯಾವ ವಸ್ತುಗಳು ಯಾವ ವ್ಯಕ್ತಿಗಳು ಸುಖವನ್ನು ನಮಗೆ ಕೊಡ್ಲಾರ. ಸುಖವನ್ನು ಕೊಡುವವರ ಆರ್ತನಿಗೆ ಅಂದ ಯಾರು ಕೊಡೋದು? ನಿನ್ನಲ್ಲಿ ಇದ್ದದ್ದು ಅದು ನಿನಗೆ ಹೊಳೆಯುವಂತ ನೀನ ಅದ ಅದಿ. ಇನ್ನೊಬ್ಬರಿಂದ ಅದನ್ನು ಬಯಸ್ತೀನಿ, ಹಿಂಗಿದ್ರೆ ನನಗೆ ಸುಖ ಸಿಗ್ತೈತಿ ಅಂತ. ಅದನ್ನು ತಲೆ ಅಂತ ತೆಗೆದು ಜಗತ್ತಿನಾಗ ಹೆಂಗಿದ್ರು ನೀ ಏನು ಕಲ್ಪನೆ ಮಾಡಿಯಲ್ಲ, ಏನೇನು ಭಾವಿಸ್ಕೊಂಡ ಆರಾಮಿರ್ಬೇಕಂದ್ರೆ ಅವನ್ನೆಲ್ಲ ತೆಗೆದು ಹಾಕಿದಾಗ ಇದ್ದಕ್ಕಿದ್ದಂಗೆ ಐತೆ ಅದು ಆರಾಮ. ನೀ ಏನೂ ಮಾಡಬೇಕಾಗಿಲ್ಲ. ಯಾವ ಭಾವನೆಗಳು ಕಲ್ಪನೆಗಳನ್ನೆಲ್ಲ ಕೈ ಬಿಡೋ ಮಾಡಿದಾಗ, ಕಲ್ಪನಾ ರಹಿತ ಸ್ಥಿತಿಯನ್ನು ಹೊಂದಿದಾಗ ನಿನಗೆ ಅದು ಪ್ರತಿಯೊಬ್ಬರಿಗೆ ಅನುಭವ ಬರ್ತೈತಿ ಇದ್ದಕ್ಕಿದ್ದಂಗೆ. ಅದೇ ಅಭ್ಯಾಸ ನಾವು ಮಾಡಬೇಕಾಗಿತ್ತು. ದೀಪ ಹಚ್ಚೋದು, ಧೂಪ ಹಾಕೋದು ಎಲ್ಲವೂ ಅನಾತ್ಮ ವಿಚಾರಣೆ. ಇದರಿಂದ ಯಾವ ಪ್ರಯೋಜನವೂ ಇಲ್ಲ. ನೀನೇ ದೇವರಾಗಿದ್ದ ಅನ್ಯವಾಗಿ ಅದರ ನಿನ್ನನ್ನು ಹುಡುಕಾಕತ್ರ
ಬ್ಯಾರೆ ಭಿನ್ನ ಬಿಟ್ಟ ಅರಸಲು ಏನುಂಟು ಕಾಣಿಸಲು ಬರಿದೆ ಅಂತ. ನಿನ್ನನ್ನು ಬಿಟ್ಟು ಅನ್ಯದ್ರ ಹುಡುಕಿದ್ರೆ ಎಂದಿಗೆ ಸಿಗ್ಬೇಕ್ರಿ ಅದು? ನೀನ ದೇವ್ರಿದ್ರೆ ದೇವ್ರು ಬೇಡ್ಕೊಳಕ್ ಹೊಂಟಿ. ನೀ ಬೇಡ್ಕೊಳವ ಯಾರು? ನೀ ಯಾರು ಮೊದಲು ನೋಡ್ಕೊ. ನಿನ್ನ ಬಿಟ್ಟು ಅನ್ಯವಾಗಿ ಹುಡುಕಾಕತ್ರ ಎಲ್ಲಿ ಸಿಗ್ಬೇಕದು? ನಿನ್ನ ನೀ ಹುಡ್ಕಾಕ ಬೇರೆ ಎಲ್ಲಾರ ಐತೆ ಅಂತ ಹುಡುಕ್ಯಾರ, ನೀನ ಅದಿ ಅದ ನಾನ ಅಂತ ತಿಳ್ಕೊಳ್ಳೋದು ಒಂದ ನಮ್ಮ ಕೆಲಸ ಅದ. ನಾನಾ ದೇವರಿದ್ದೇನೆ, ನಾನಾ ಆನಂದ ಸ್ವರೂಪ ಇದ್ದೇನೆ ಅನ್ನೋದು ಅನುಭವಕ್ಕೆ ಒಂದು ಹುಡ್ಕೋಬೇಕಾಗಿತ್ತು. ನೀ ಹುಡ್ಕಾವ ಯಾರ? ನೀ ದೇವ್ರ ಅಲ್ಲ ಆದ್ರೆ ನೀನು ದೇವ್ರ ಭೇಟಿಯಾಗಕ್ಕೆ ಹೋಗಿ ದೇವ್ರು ಹುಡ್ಕಾಕ ಹೋಗಿ. ನೀನ ಅದಿ ಅನ್ನೋದನ್ನ ಅನುಭವದಿಂದ ನೋಡ್ಕೊ. ಅದನ್ನ ಇದ ಮನುಷ್ಯನ ಜನ್ಮಕ್ಕೆ ಬಂದ ಲಾಭ ಮಾಡ್ಕೊರಿ. ನಾನು ಯಾರಿದ್ದೇನೋ ತಿಳ್ಕೊಂಡು ನಾನೇ ದೇವರಿದ್ದೇನೆ, ಸುಖ ಸ್ವರೂಪ ಇದ್ದೇನೆ ಅನ್ನೋ ಅನುಭವ ನಿನಗಾತಂದ್ರೆ ಅನ್ಯದ್ರ ಹುಡುಕೋದೆಲ್ಲ ತಪ್ಪಿ ಬಿಡ್ತೈತಿ. ನಿನ್ನ ಬಗ್ಗೆ ನಿನಗೆ ಅಜ್ಞಾನದ. ನಾ ಅಲ್ಲದ ಅಂತ ತಿಳ್ಕೊಂಡು ಅನ್ಯದ್ರ ಹುಡುಕಾಕ್ ಹೊಂಟಿ, ಅದ ಅನ್ಯಥಾ ವ್ಯವಹಾರ ಶುರುವಾಗೈತಿ ನಮ್ಗೆ. ಇದರಿಂದನೇ ನಿನಗೆ ದುಃಖ ಆಗೈತಿ. ಅನ್ಯಥಾ ಜ್ಞಾನದಿಂದನೇ ಯಥಾರ್ಥ ಜ್ಞಾನವನ್ನು ಮಾಡ್ಕೊ. ಅನ್ಯದ್ರ ಹುಡುಕೋದು ಬಿಟ್ಟು ನಿನ್ನೊಳಗೆ ನೀನು ನೋಡ್ಕೊ. ತಾನೇ ತನ್ನೊಳು ತನ್ನ ನಿಜವನ್ನು ನೋಡಲು ಪರಮಾನಂದ ಚಿತ ಕಂಡ ರೂಪನೇಹನು ಅಂತ. ತನ್ನನ್ನು ತಾನು ತಿಳ್ಕೊಳ್ಬೇಕಾದ್ರೆ ಭಾಳ ಕಠಿಣ ಅದಾಗಿತ್ತು. ಅನ್ಯದರನ್ನ ಹುಡ್ಕೋದು ಭಾಳ ಹಗರಾಗಿಬಿಟ್ಟೈತಿ. ನಮ್ಮನ್ನು ನಾವು ತಿಳ್ಕೊಂಡು ಹುಡ್ಕೋದು ಭಾಳ ಕಠಿಣ ಆಗೈತಿ. ಅಂದಲ್ಲೇ ಬಾಕಿ ಉಳಿದೈತಿದೆ. ಎಲ್ಲೋ ಒಬ್ರು ತನ್ನದು ತನಗೆ ಭೇಟಿಯಾಗುವ ಜ್ಞಾನವು ಅತ್ಯಂತ ದುರ್ಲಭವಿರುತ್ತದೆ ಎಂದು ತಿಳಿಯಿರಿ ಅಂತ. ಈ ಜಗತ್ತಿನೊಳಗೆ ಬಹಳ ದುರ್ಲಭ ಅದು. ನಮ್ಮನ್ನು ನಾವು ತಿಳ್ಕೊಂಡು ಹೋಗ್ಬೋದು. ನಮಗೆ ಬೇಕಾದದ್ದು ನಮ್ಮೊಳಗೆ ಐತಿ ಅನ್ನೋದು ಅವಾಗ ಅನುಭವ ಬರ್ತೈತಿ. ನಮ್ಮೊಳಗೆ ಇದ್ದದ್ದನ್ನು ಅನ್ಯದ್ರ ಹುಡುಕಿರಿ ಎಲ್ಲಿ ಸಿಗ್ಬೇಕ್ರಿ ಅದು? ಒಳಗೈತಿ, ನಿನ್ನೊಳಗೈತಿ. ಅದನ್ನ ಹೊರಗೆ ಇಂದ್ರಿಯಗಳ ಮೂಲಕ ಹುಡುಕಾಕೊಂಟಿ. ಎಷ್ಟು ಜನ್ಮಕ್ಕೆ ಸಿಗ್ಬೇಕು ಹೇಳ? ನಿಮ್ಮನ್ನು ಬಿಟ್ಟು ಅರಿವು ಐತೆನ? ಅರಿವು ನೀವು, ಅರಿಸ್ಕೊಳ್ಳೋ ವಸ್ತು ನೀವು. ನೀವೇ ಅರಿವು ಸ್ವರೂಪ ಇದ್ದೀರಿ. ನಿಮ್ಮನ್ನು ಹುಡುಕಾಕ ಮತ್ತೆ ಎಲ್ಲಿ ಹೋಗ್ಬೇಕಾಗೈತಿ ನಿಮ್ಗೆ? ಇದ್ರ ಬಗ್ಗೆ ನಿಮಗೆ ಅರಿವು ಇಲ್ಲದ ಮೂಲಕ ಅಜ್ಞಾನದಿಂದ ದುಃಖ ಪಡ್ಲಿಕ್ಕೆ. ವ್ಯರ್ಥ ಕಾಲಹರಣ ಮಾಡಾಕತ್ತೀರಿ ನೋಡ್ರಿ. ಅನ್ಯದ್ರ ಹುಡುಕಾಕೈತಿ. ಎಷ್ಟು ಜನ್ಮ ಆತ್ರಿ? ಎಷ್ಟೋ ಜನ್ಮಗಳು ಹಾಳು ಮಾಡ್ಕೊಂಡೆಲ್ಲೋ ಅನ್ಯದ್ರ ಹುಡುಕಾಕೈತಿ. ಅನ್ಯದ್ರ ಹುಡುಕೋದು ಬಿಟ್ಟು ನಿನ್ನೊಳಗೆ ನೋಡ್ಕೊಳ್ಳೋ ಪ್ರಯತ್ನವನ್ನು ಮಾಡು. ನೀನ ಅದಿ ಅಂತ ಎಚ್ಚರಿಕೆ ಕೊಡ್ತಾವ ವೇದಗಳು. ತತ್ವಮಸಿ ಅಂದ್ರೆ ಆ ಸುಖರೂಪವಾದಂಥ ಇರುವ, ತ್ರಿಕಾಲ ಬಾಧ್ಯವಾದಂಥ ಇರುವ ನೀನದಿ. ತ್ವಮ್ ಅಂದ್ರೆ ನೀನು, ಅಶಿ ಅಂದ್ರೆ ಇದ್ದಿ, ತತ್ ಅಂದ್ರೆ ತ್ರಿಕಾಲ ಬಾಧ್ಯವಾದಂಥ ಇರು. ತತ್ವಮಸಿ ಅಯಮಾತ್ಮ ಬ್ರಹ್ಮ. ಆತ್ಮನ ನೀನು, ಆ ದೇವ್ರ ನೀನದಿಯೋ ಅಂತ ಎಚ್ಚರಿಕೆ. ನಾನೇ ಅದೇನಂತೇಳಿ ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ, ನಾನಾ ಆನಂದ ಸ್ವರೂಪ ಇದ್ದೇನೆ, ನಾನಾ ದೇವರೈತೆ ಅಂತ ತಿಳ್ಕೊ, ಅನುಭವತ್ತು ಅಂತ. ಎಲ್ಲ ವೇದಗಳು ಎಚ್ಚರಿಕೆ ಕೊಡ್ತಾವೆ. ಪ್ರಜ್ಞಾನಂ ಆನಂದಂ ಬ್ರಹ್ಮ. ಅರಿವಿನ ಮೂಲಕ ಆನಂದವಾಗಿರು, ಅದಕ್ಕೆ ಬ್ರಹ್ಮ ಅಂದ. ಮರಿವಿ ಮೂಲಕ ಇರುವುದಲ್ಲ, ನಿದ್ದೆ ಆಗಿರ್ತೇವೆ ಅದಲ್ಲ ಬ್ರಹ್ಮ ಅಲ್ಲ. ಅರಿವಿನ ಎಚ್ಚರಿದ್ದು ನಿದ್ದೆ ಹತ್ತುವುದು. ಸದ್ದ ನನಗೆ ಆನಂದದ ಅನುಭವ ನಡೆದದನ್ನು ತಿಳುವಳಿಕೆ ಒಳಗಿರುವುದು, ಅದಕ್ಕೆ ಪ್ರಜ್ಞಾನಂ ಆನಂದಂ ಬ್ರಹ್ಮ ಅಂದ. ನಿರಂತರ ಅಭ್ಯಾಸ ಮಾಡ್ಕೊಂತ ಇದ್ರೆ ಏನಾರು ಹೊಳಿತೈತಿ ನೋಡ್ರಿ. ಎಡೆಬಿಡದೆ ಅಭ್ಯಾಸ ಬೇಕಿದೆ. ನಿನ್ನಲ್ಲಿ ಐತಿ ಬೇಕಾದದ್ದು. ಬಿಟ್ಕೊಟ್ಟ ಬೇಕಾರಿ ಹೆಂಗೆ ತಿರ್ಕೊಂತ ಅಡ್ಡಾಡಕೈತಿ. ನೀ ಕೊಡು ಅಂತ. ಎಂದಿಗೆ ಸಿಗ್ಬೇಕ್ರಿ ಇದು? ಅನ್ಯದ್ರಾಗ ಸಿಗ್ತೈತೆ ಅನ್ನೋ ಭ್ರಾಂತಿ ನಾಶ ಮಾಡ್ಕೊಳ್ಳಿ. ಇದಕ್ಕೆ ಇದೇ ಉಪಾಯ. ನಿನ್ನ ಬಗ್ಗೆ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನ ಮಾಡೋದು. ನಿರಂತರ ಅಭ್ಯಾಸ ಮಾಡಿದಾಗ ಈ ಭ್ರಾಂತಿ ನಾಶ ಆಕೈತಿ ನೋಡಿ. ದೇವರಿಗೆ ಓಡಾಡ್ತಿ, ಅದೆಲ್ಲ ವ್ಯರ್ಥ. ಅದಕ್ಕೇನು ಅವಶ್ಯಕತೆ ಇರ್ತೈತಿ? ಯಾಕ್ರಿ? ದೇವ್ರ ಮುಂದೆ ದೀಪ ಹಚ್ಚಕ್ಕೆ ಹೋಗಿ ಅಲ್ಲಿ ಏನು ಕಾತ್ಲಾಗಿರ್ತೈತೆ? ಅದಕ್ಕೇನು ಎಡಿ ಹಿಡಿಯಾಕೆ ಹೋಗಿ ಅದಕ್ಕೇನು ಹಸಿರು ಇರ್ತೈತೆ? ಕಾಕೊಂತ ಕುಂತಿರ್ತೈತೆ ಅದು ನಿನಗೆ ಬೇಕಂತ? ಅದ್ರ ಅವಶ್ಯಕತೆ ಇಲ್ಲ. ಆ ದೇವ್ರಿಗೆ ಮಾಡಕ್ಕೆ ಹೋಗೋಣ, ಇಲ್ಲದಕ್ಕೆ ತಿನ್ನಲೇ ಇದ್ದದ್ದಕ್ಕೆ, ಹೌದಿಲ್ಲ? ಅದಕ್ಕೆ ದೀಪ ಹಚ್ಚಕ್ಕೆ ಹೋಗೋಣ. ಇಲ್ಲಿ ಕಾತ್ಲಿದ್ದಲ್ಲಿ ಹಚ್ಚು ದೀಪ. ನಿನಗೆ ಅಡ್ಡಾಡಕ್ಕೆ ಹಗರಾಕೈತಿ, ಅಲ್ಲಿ ಹೋಗಿ ದೀಪ ಹಚ್ಚೋದು ಅಂತ.
ಅದು ಯಾವಾಗಲೂ ದೇವ್ರ ಮುಂದೆ ದೀಪ ಇರ್ಬೇಕು, ತುಪ್ಪದ ದೀಪ ಅಂತ ಮತ್ತೆ, ಹೌದಿಲ್ಲ? ಅದರ ಅವಶ್ಯಕತೆ ಐತೆ ಅದಕ್ಕೆ. ಹಾಂ, ಇದನ್ನು ಮಾಡ್ಕೊತ ಬಂದ್ಬಿಟ್ಟಾವೆಲ್ಲ. ಅದನ್ನು ಹೇಳ್ತಾವೆ ಈ ಟಿ ವಿ ಆಗೋದು, ದೀಪ ಹಚ್ಬೇಕು ಹಂಗೆ, ಹೌದಿಲ್ಲ? ಅದನ್ನು ಮಾಡ್ಕೊತ ಇದ್ರೆ ನಿಮ್ಮ ದೀಪ ಉರಿಬೇಕಂತ. ದೀಪ ಅಂದ್ರೆ ಯಾವಾಗಲೂ ಎಚ್ಚರದೊಳಗಿರ್ಬೇಕು, ನಾವು ಅರಿವಿನ ಎಚ್ಚರಿಕೆ ಒಳಗಿರ್ಬೇಕು. ಅದು ಮರುವು ಆಗಬಾರ್ದು ನಮಗೆ. ಇದನ್ನು ಮರೆತೆ ಅಂದ್ರೆ ಮತ್ತೆ ಅಜ್ಞಾನ ಆವರಿಸಿಬಿಡ್ತೈತಿ, ದುಃಖ ಶುರುವಾಕೈತಿ. ಯಾವಾಗಲೂ ಈ ವಿಚಾರ ಈ ವಿವೇಕ ಸತತಿನಲ್ಲಿ, ಇದು ಆನಂದ ದೀಪ ಅಂತ. ಅದಕ್ಕೆ ಮನಸ್ಸಿಗೆ ಸಮಾಧಾನ ಶಾಂತಿ ಕೊಡುವಂತಹ ವಿಚಾರಗಳು ಯಾವಾಗಲೂ ನಮ್ಮಲ್ಲಿ ಜಾಗೃತಿ ಇರಬೇಕು ಅಂತ. ಆನಂದ ದೀಪ ಅಂತಾರೆ ಅದಕ್ಕೆ. ಈ ನಂದ ದೀಪ ಅದಕ್ಕೆ ಅಂತಾರೆ. ಇಂತಹ ವಿಚಾರಗಳು ನಮ್ಮಲ್ಲಿ ಜಾಗೃತಿ ಇರಬೇಕು. ಆ ಬೆಂಕಿ ಹಚ್ಕೊಂಡು ಕುಂದಿರ್ತೀವಿ ಅದನ್ನು ಹೋಗ್ತೇನೆ. ಅಜ್ಞಾನ ಜನ್ಮ ಜನ್ಮಾಂತರ ಬಂದಂಥ ಕತ್ತಲೆ ಈ ವಿಚಾರದ ಬೆಳಕಿಗೆ ಬಂದಾಗ ಅದು ಹೋಗ್ತೈತೆ. ಈ ವಿಚಾರ ಎಲ್ಲಿ ಸಿಗ್ತೈತೆ ಅಂದರೆ ವಿಚಾರವಂತರ ಸಂಘನ ಬೇಕು, ಸತ್ಸಂಗ ನಿರಂತರ ನಾವು ಮಾಡ್ಕೊತ ಇದ್ರೆ ನಮ್ಮಲ್ಲಿ ಅದು ಜಾಗೃತ ಆಗ್ತೈತಿ. ಇಲ್ಲಾಂದ್ರೆ ಜನ್ಮ ಜನ್ಮಾಂತರ ನಾವು ಅಜ್ಞಾನದೊಳಗೆ ಬಿದ್ದು ಹೊಳ್ಳಾಡ್ಬೇಕಾಗ್ತೈತೆ. ಏನೋ ಮನುಷ್ಯನ ಜನ್ಮ ಬಂದದ, ಈಗ ಪಾರಾಗ ಈ ಬೆಳಕು ನಿನ್ನಲ್ಲಿ ಅದು ಜಾಗೃತ ಮಾಡ್ಕೋ, ಪಾರಾಗಕ್ಕೆ ಅವಕಾಶ ಐತಿ. ಈ ಚಾನ್ಸ್ ಬಿಡ್ತೆ ಅಂದ್ರೆ ಮತ್ತೆ ನಿನಗೆ ಎಲ್ಲೂ ಅವಕಾಶ ಇಲ್ಲ. ಮತ್ತೆ ಬಾಕಿ ಯಾವ ಜನ್ಮದಾಗೂ ಸಿಗುದಿಲ್ಲ. ದೇವತೆಗಳಿಗೆ ಸುಧಾ ಇದು ಸಾಧ್ಯ ಇಲ್ಲ. ಮಾನವ ಮಾತ್ರರಿಗೆಲ್ಲ ಈ ಕತ್ತಲೆಯಿಂದ ಅಜ್ಞಾನದಿಂದ ಪಾರಾಗಕ್ಕೆ ಬರ್ತೈತಿ. ಜ್ಞಾನದ ಬೆಳಕು ಇಲ್ಲಿ ಐತಿ, ಎಚ್ಚರಾಗಕ್ಕೆ ಬರ್ತೈತಿ ಇಲ್ಲಿ. ಅದಕ್ಕೆ ಇದನ್ನು ಮಾಡ್ಕೊ. ಎಲ್ಲ ಕೆಲಸ ಬಿಟ್ಟಾರು ಮೊದಲು ಇದರಿಂದ ಪಾರಾಗೋದು ಮಾಡ್ಕೊ. ಈ ಬೆಳಕಿನಾಗ ಊರು ಮುಟ್ಟೋ ಯೋಜನೆ ಮಾಡ್ಕೊ. ಮತ್ತೆ ಕತ್ಲಾತೆ ಅಂದ್ರೆ ಮತ್ತೆ ಎಲ್ಲಿ ನಿನಗೆ ದಾರಿ ಸಿಗುದಿಲ್ಲ. ಎಲ್ಲಿ ದಾರಿಯಲ್ಲಿ ಬರ್ಬೇಕು, ಎಲ್ಲಿ ಅಂತ ಹೋಗ್ಲಿವಪ್ಪ, ಇನ್ನು ಯಾರು ನಮಗೆ ತೋರ್ಸಾವ? ಅದಕ್ಕೆ ಮಹಾತ್ಮರು ಎಚ್ಚರಿಕೆ ಕೊಟ್ಕೊಂತ ಹೋಗ್ತಾರೆ. ಈ ಶರೀರ ಇರುವುದ್ರೊಳಗಾಗಿ, ಮುಪ್ಪು ಬರೋದ್ರೊಳಗಾಗಿ, ಹೊತ್ತು ಮುನುಗೋದ್ರೊಳಗಾಗಿ ಊರು ಸೇರು ಯೋಜನೆ ಮಾಡಿಕೊಟ್ರು. ನಾವು ಅದನ್ನು ಮಾಡಾಕತ್ತಿಲ್ಲ. ನಾವು ಮತಟು ಇದನ್ನು ಮಜಾ ಮಾಡ್ಕೊತ ಹೊಂಟೇವಿ, ಹೌದಿಲ್ಲ? ಅದ್ರಾಗ ವೇಳೆ ಹೋತಂದ್ರೆ ಎಲ್ಲಾರ ಊರಿಗೆ ಹೋಗೋ ಹೊತ್ನ್ಯಾಗ ಎಲ್ಲಾರ ಆಟ ಇವನ್ನೆಲ್ಲ ನೋಡ್ಕೊತ ಕೂತಾನ, ಹಾವುಗಾರ ಆಟ ಯಾಕ್ರಿ ಡಾಂಬರ್ ಆಟ ನೋಡ್ಕೊತ ಕೂತೆ ಅಂದ್ರೆ ಬಸ್ ತಪ್ಪಿ ಹೋಗ್ಬಿಡ್ತೈತಿ, ಹೌದಿಲ್ಲ? ಈ ಶರೀರ ಹೋಗಿಬಿಡ್ತೈತಿ, ಹೌದಿಲ್ಲ? ಅದ್ರಾಗ ನಾವು ಆ ವೇಳೆ ಕಳೆದೀವಿ. ನಮ್ಮ ಇಂದ್ರಿಯಗಳು ಮಜಾ ಮಾಡ್ಕೊಂತ ವೇಳೆ ಎಲ್ಲ ಇದ್ರಾಗ ಹೊಂಟೈತಿಲ್ಲ. ಇವ ಇಂದ್ರಿಯಗಳು ಮಜಾ ಮಾಡೋದ್ರಾಗ ಹೊಂಟೈತಿ. ಇದ ಬಾಳೆ ಅಂದ್ರೆ ಇದ, ಹೌದಿಲ್ಲ? ಮತ್ತೇನಾರು ಐತು ನೀನು ಬಾಳೆ ವ್ಯವಸ್ಥೆ ಮಾಡಾಕತ್ತಿ, ಬರೇ ಇದನ್ನು ಮಾಡ್ಕೊಂಡ ಎಷ್ಟು ಜನ್ಮ ಆತು, ಎಷ್ಟು ತಲೆಮಾರುಗಳಾದವು, ಎಷ್ಟು ಶರೀರ ಹಾಳು ಮಾಡ್ಕೊಂಡು ಇದ್ರ ಬೆನ್ನ ಹತ್ತಿ. ಇದೊಂದು ಜನ್ಮದಾಗರ ನಿಜವನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನವನ್ನು ಮಾಡು. ನಿನಗೊಂದು ದೇಹವಿದನ್ನು ತೊಟ್ಟು ತಪವಂತು ಗಣಶಂಭುಲಿಂಗವಾಗಿರುವುದಲ್ಲಿ ಮನುಜ ಪಡೆವೆ ನೀನೆಂದಿಗೆ ಪರಮುಕ್ತಿ ಸುಖವನ್ನು ಎಂದು ಹೊಂದಾವ ನೀನು. ಮತ್ತು ಇದ್ರ ಬೆನ್ನ ಹತ್ತಿರ ಕೆಟ್ಟು ಹೋಗೋಣ ಇವು. ಅದಾಗಿದ್ರೆ ಮೋಸ ಆತಿ, ಏನೋ ಮೋಸ ಆತಿವು ಅಂತ ಹೇಳಕ್ಕೆ ಶುರು ಮಾಡ್ತೀವಿ. ಅದಕ್ಕೆ ಮಹಾತ್ಮರ ಎಚ್ಚರಿಕೆ ಕೊಟ್ಕೊಂತ ಬಂದಾರ. ಇವು ನಂಬಬೇಡಪ್ಪ, ಇವು ಯಾವುದೋ ಸ್ಥಿರವಾದದ್ದಲ್ಲಿದು ಅಂತ. ಇದನ್ನು ಅವಲಂಬನ ಮಾಡಕ್ಕೆ ಹೋಗ್ಬೇಡ ಅಂತ. ಏನು ಭರವಸೈತಿ ಅಂತ ನಂಬ್ಕೊಂಡು ಕುಂತೀವಿ. ಆವ ನೆಲೆಯೆಂದು ಮೋಹವನ್ನು ಮಾಡುವರು ಮುಕ್ತಿ ಪಡೆಯಲಿ ಮನುಷ್ಯರು. ಇವೆಲ್ಲ ಶರೀರ, ಇವನ್ನೆಲ್ಲ ಬಂದು ಬಳಗ, ನಿನ್ನ ಹೊಲ ಮನೆ, ಇವೆಲ್ಲ ಎಷ್ಟೊಂತೀವಿ. ಏನು ಭರವಸೈತಿ ಅಂತ ಇವು ನಂಬ್ಕೊಂಡು ಕುಂತೀವಿ. ನಂಬಿಕೆ ಇಡಬೇಡ, ನಂಬಬೇಡ. ಅಸ್ಥಿರವಾದದ್ದು ಅದಾವು. ಯಾವುದು ಯಾವಾಗಲೂ ಇದ್ದದ್ದೈತೆ ಅದನ್ನು ನಂಬು. ಯಾವಾಗಲೂ ಇದ್ದದ್ದಂದ್ರೆ ನಿನ್ನ ಸ್ವರೂಪ. ನಿನ್ನನ್ನು ನೀನು ನಂಬ. ನಿನ್ನಲ್ಲಿ ನಿನಗೆ ವಿಶ್ವಾಸ ಇರಲಿ. ಆತ್ಮಾವಲಂಬಿಗಳಾಗಿರಿ ಅಂತ ಹೇಳ್ಯಾರ. ನಿಮ್ಮನ್ನು ನೀವು ಅವಲಂಬನ ಮಾಡಿರಿ. ಹಂಗಾರೆ ನೀವು ಯಾರು? ನಾವು ಅಲ್ಲದನ್ನು ನಂಬ್ಕೊಂಡು ಕೂತೇವೆ. ನಾವು ಶರೀರ, ಇಂದ್ರಿಯಗಳು, ಮನಸ್ಸು ಇವನ್ನ ನಂಬ್ಕೊಂಡು ಕೂತೇವೆ. ಇವೆಲ್ಲ ನಡಬರ್ಕ ಬಂದದ್ದು, ಅವೆಲ್ಲ ನಡಬರ್ಕ ಹೋಗು. ಮೊದಲು ಇದ್ದದ್ದು ಯಾವುದೈತಿ ಅದು ಕೊನೆಗೂ ಅದು ಐತಿ, ಮಧ್ಯಂತರದಲ್ಲಿ ಐತಿ, ಅದನ್ನು ನಂಬು. ಆದ ನಮ್ಮ ಇರು ಶಾಶ್ವತವಾಗಿದ್ದದ್ದು ಯಾವುದೈತಿ ಅದನ್ನು ನಂಬು. ಇವೆಲ್ಲ ನಿನ್ನ ದೇವರು ದಿನರು ಎಲ್ಲ ಒಂದು ಎಚ್ಚರಿಕೆ ಒಳಗೆ ಅಷ್ಟ ಅವು. ಯಾಕ್ರಿ? ನಿನ್ನ ಹೊಲ ಮನೆ ಒಂದು ಅವಸ್ಥೆಗಳು, ಮತ್ತೊಂದು ಅವಸ್ಥೆ ಒಳಗಾವಿಲ್ಲ. ಕನಸಿನೊಳಗಿಲ್ಲ, ನಿದ್ರೆ ಒಳಗಿಲ್ಲ. ಯಾವಾಗಲೂ ಇದ್ದದ್ದು ಎಲ್ಲ ಅವಸ್ಥೆ ಒಳಗೆ ಇರುವಂಥದ್ದು ನೀನು ಅದಿ. ಎಚ್ಚರಿಕೆಯೊಳಗೂ ಅದಿ, ಕನಸಿನೊಳಗೂ ನೀನು ಅದಿ, ನಿದ್ದೆಯನ್ನು ತಿಳಿತೀಯಲ್ಲಿ ಅಲ್ಲಿ ನೀನು ಅದಿ. ನಿದ್ರೆಯನ್ನು ತಿಳಿತೀನಿ. ನಿದ್ದೆ ಹೆಚ್ಚಿತ್ತಪ್ಪ ಅಂತ ಇದ್ದಾಗ ಗೊತ್ತಾಗತ್ತಿಲ್ಲ ನಿನಗೆ. ನೀ ಅಲ್ಲಿ ಅದಿ. ನೀ ಇಲ್ಲದಂಗೆ ಯಾವಾಗ ಕೇಳ.
ನೀ ಯಾವಾಗಲೂ ಇದ್ದ ವಸ್ತು ಅದ್ರ ಕಡೆ ಲಕ್ಕು. ನೀವು ನಡಬರ್ಕ ಬಂದದ್ದು ತೋರೆಡುವಂಥ ಅವಸ್ಥೆಗಳ ಬೆನ್ನು ಹತ್ತಿ ನೀನು ಬಾಳೆ ಎಲ್ಲ ಒಂದು ಅವಸ್ಥಾದಾಗಿಂದ ಮತ್ತೊಂದು ಅವಸ್ಥಾದಾಗ ಅದಿಲ್ಲ, ಅದನ್ನು ನಂಬ್ಕೊಂಡು ಕೂತಿ ಪರಿಶೀಲನೆ ಮಾಡಿ ನೋಡ್ಕೋ. ಯಾವಾಗ ಇದ್ದದ್ದು ಯಾವ್ದೈತಿ, ತೋರೆಡಗೋದು ಯಾವುದು ವಿಚಾರ ಮಾಡಿ ನೋಡ್ಕೊ. ತಲೆಯನ್ನು ಮಡ್ಡು ಬಿಡ್ತೈತಿ ನಿಂದು. ಈ ವಿಚಾರಕ್ಕೆ ನಾನು ಮಕ್ಕ ಕೊಡಲಿಲ್ಲ ಅಂದ್ರೆ ಇದನ್ನು ನಂಬ್ಕೊಂಡು ಕೂತೀವಿ ಒಂದು ಅವಸ್ಥೆ. ಎಷ್ಟೋ ತಿನ್ನು ಮಟ್ಟ ಇದು ಕನಸಿನಾಗೂ ಇಲ್ಲ, ಇದು ನಿದ್ದೆಯಾಗೂ ಇಲ್ಲ. ಇದು ತೋರೆಡೆಗೆ ಹೋಗ್ಬಿಡ್ತೈತಿ. ಇದಕ್ಕೆ ಯಾಕೆ ನಮ್ಗೆ ಖರೆ ಅನಿಸ್ತಕತ್ತೈತಿ ಅಂದ್ರೆ, ಮತ್ತೆ ಎಚ್ಚರ ಆದ ಕೂಡಲೇ ಹಿಂಗೆ ಕಾಣಾಕತ್ತಾವು, ಎಂದಿನೈತೆ ಹಿಂಗೆ ಅದಾವು, ಹಿಂಗೆ ಇರ್ಬೇಕು, ಇದೇ ಖರೆ ಅಂತ ತಿಳ್ಕೊಂಡು. ಕನಸು ನೀನು ಬಿದ್ದದ್ದು ಇವತ್ತು ಇಲ್ಲ, ಅದಕ್ಕೆ ಅದ್ರ ಬಗ್ಗೆ ನಮಗಿದಿಲ್ಲ. ಇದು ಎಂದಿನೈತೆ, ಇದು ಸತ್ಯ, ಹಿಂಗೆ ಅಂತ ಅನ್ಸಾಗ್ತೈತಿ. ಇದರಿಂದ ಎಚ್ಚರ ಆದಾಗ ಇದು ನಮ್ಗೆ ಜನ್ಮ ಜನ್ಮಾದ ಹಿಂದಿನೂ ಎಲ್ಲಿದಾವೆ, ಹಿಂದಿನ ಜನ್ಮದ್ದು ಎಲ್ಲಿದಾವೆ, ಗಂಟು ಗದಡಿ ಎಲ್ಲಿದಾವೆ, ಜನ್ಮ ಜನ್ಮಾಂತರದ ಕನಸು ಇದೆಲ್ಲ. ವ್ಯಾವಹಾರಿಕ ಎಚ್ಚರಿಕೆ ಎಲ್ಲಿದಾವೆ, ಎಲ್ಲ ಸಂಬಂಧ ಎಲ್ಲಿದಾವೆ. ಸಂಬಂಧ ಐತೆ ಅಂತ ಹಚ್ಕೊಳಕ್ಕೆ ಕರ್ಕೋತಾರ ನಿನ್ನ. ನೆನಪೈತೆ ಅಂದ್ರೂ ಹೇಳೋದಿಲ್ಲ, ಅವೆಲ್ಲ ಹೇಳ್ತಾನ. ಹಿಂದಿನ ಜನ್ಮದ ನೆನಪು ಮಾಡಿ ಇಂಥಲ್ಲಿ ಇಟ್ಟಿನಿ, ಅವೆಲ್ಲ ನಾನು ಇವು ನನ್ನ ಹೆಂಡತಿಕೆ ಹೌದಿಲ್ಲ, ನಾ ಹಿಂಗಾಗಿ ಇದನ್ನ ಮಾಡೀನಿ ಎಲ್ಲ ಬಂದು ಹೇಳ್ತಾರ ಅವ್ರು. ಇಂಥದನ್ನೆಲ್ಲ ಮಾಡೀನಿ ನಾ ಅಂತ. ಅವ್ನು ಹೆಂಡತಿ ಕರ್ಕೋತಾಳ, ನಾ ಈಟ ಇರ್ತಾನವ ಹೌದಿಲ್ಲ. ಸತ್ತು ಮತ್ತೆ ಹುಡುಗಾಗಿ ಬಂದಿರ್ತಾನೆ, ಸಣ್ಣ ಕೂಸು ಇರ್ತಾನೆ, ಅವೆಲ್ಲ ಹೇಳ್ತಿರ್ತಾನೆ ನನ್ನ ಹಿಂದಿನ ಜನ್ಮದ ಹೆಂಡತಿ ನೋಡಿ. ಪುನರ್ಜನ್ಮದೆಲ್ಲ ಉದಾಹರಣೆ ವ್ಯಕ್ತ ಮಾಡ್ತಾರಲ್ಲ. ಹಿಂಗೆ ಮಾಡಿದ್ನು, ನಾ ಹಿಂಗಿದ್ನಿ, ನಾನು ಹಿಂಗೆ ಆದ, ನನಗೆ ಹೆಂಗೆ ಮಾಡಿದ್ರೆ ನನಗೆ ಎಲ್ಲ ಘಟನೆಗಳು ವ್ಯಕ್ತಪಡಿಸ್ತಾರೆ. ಯಾರ ಕರ್ಕೋತಾರ ನಿನಗೆ? ನೀನು ಹೊಳ್ಳಿ ಹೋದ್ರೆ ಕರ್ಕೋದಿಲ್ಲ ಅವ್ರು. ನಮ್ಮ ಅಪ್ಪ ಬಂದಾನಂದ್ರೆ ಹಣ ಹೋಗೋದು ಬಂದಿಂದ ನಾನು ಹೊರಗೆ ಹಾಕ್ಬೇಡ್ರು ಅಂತಂದ್ರೆ, ನಾನು ಈ ಮನ್ಯಾಗ ಪಿಶಾಚಿ ಆಗೈತೆ ಅಂದ್ರೆ ಮೊದಲು ಅದನ್ನು ಹೊರಗೆ ಹಾಕಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಇರುವಾಲ್ ಬಿಡ ನಮ್ಮ ಅಪ್ಪ ಅಂತೀಯನ್ನ, ಯಾಕ್ರಿ ಯಾರನ್ನಾರ ಅಂಥವ್ರನ್ನ ಶಾಣ್ಯಾರು ಕರ್ಕೊಂಬರ್ರಿಪ್ಪ, ಅವ್ರನ್ನ ಬಿಡಿಸೋದಂತಾನೆ ಹೌದಿಲ್ಲ. ಯಾರು ಇಟ್ಬೋದಲ್ಲಿ, ಯಾರ ಸಂಬಂಧ? ನೀನ ದುಡಿದು ಗಳಿಸಿ ಮನೆ ಹಾಕ್ಸಿ ನಿನ್ನ ಇಟ್ಕೊಳಕ್ಕೆ ತಯಾರಿಲ್ಲ ಯಾರು ಹೌದಿಲ್ಲ. ಹೋಗ್ಕೇನ ಬೇಕು ನಿನಗಂತಾರ. ಎಲ್ಲಿ ಸಂಬಂಧ, ಎಲ್ಲಿ ಎಲ್ಲ ಕಿಮ್ಮತ್ತು ಕಳ್ಕೊಂಡೆಲ್ಲ ಹುಚ್ಚಿ ಇದ್ರ ಬೆನ್ನು ಹತ್ತಿ. ಇದನ್ನು ಮಾಡ್ಕೊಳ್ಳಿಲ್ಲಲ್ಲ, ನೀನು ಲಾಭ ಮಾಡ್ಕೊಳ್ಳಿಲ್ಲಲ್ಲ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಏನು ಮಹಾತ್ಮರ ಎಚ್ಚರಿಕೆ ಕೊಟ್ಟರು ಅದ್ರ ಕಡೆ ಲಕ್ಷ್ಯ ಇಲ್ಲ. ನೀನು ಸ್ವರೂಪದ ಎಚ್ಚರಿಕೆಯನ್ನು ಮಾಡ್ಕೋ. ಈ ದುಃಖದಿಂದ ಬಿಡುಗಡೆ ಹೊಂದಬೇಕಂದ್ರೆ ಬೇರೆ ದಾರಿನೇ ಇಲ್ಲ. ನೀನು ಸ್ವರೂಪ ಜ್ಞಾನ ಮಾಡ್ಕೊಂಡೆ ಅಂದ್ರೆ ನಿನಗೆ ಯಾವ ಬಾಧೆನೂ ಇಲ್ಲ. ನೀನು ಅದನ್ನು ಬಿಟ್ಕೊಟ್ಟು ಅನಾತ್ಮದ ಬೆನ್ನು ಹತ್ತಿ ಜನ್ಮ ಜನ್ಮ ಅಂತ ತಿರ್ಗಾಕೈತಿಲ್ಲ. ಇನ್ನರ ಎಚ್ಚರಾಗಿನ ಎಷ್ಟು ದಿನ ಆದದ್ದಾಗಿ ಹೋತೆ. ಇನ್ನರ ಅಂತ ಒಂದು ಮಾರ್ಗದರ್ಶಕರು ಸಿಕ್ಕಾರ, ಯಾಕ್ರಿ ಅದ್ರ ಲಾಭ ಮಾಡ್ಕೋರಿ. ಪ್ರತಿಯೊಬ್ಬರಿಗೆ ಆಕೈತಿ. ನಮ್ಮಂಥವ್ರಿಗೆ ಹಂಗಾದೈತೆ ಅಂತ ಆಲಸ್ಯತನ ಮಾಡಕ್ಕೆ ಹೋಗ್ಬೇಡ. ಆಕೈತಿ, ಪ್ರತಿಯೊಬ್ಬರಿಗೂ ಆಕೈತಿ ಅಂತ ಎಚ್ಚರಿಕೆ ಕೊಟ್ಕೊತ ಬಂದಾರ. ಮಾನವ ಮಾತ್ರಗೆಲ್ಲ ಇದನ್ನು ಮಾಡ್ಕೊಳಿಕ್ಕೆ ಅವಕಾಶ ಇದೆ. ಎಲ್ಲರೂ ಇದಕ್ಕೆ ವಾರಸ್ದಾರದೇವು ನಾವು ಅದನ್ನು ಮಾಡ್ಕೊಳ್ಳಿ. ಜ್ಞಾನಕ್ಕಾಗಿ ಜ್ಞಾನ ಮಾಡ್ಕೊಳಿಕ್ಕೆ ಎಲ್ಲರಿಗೂ. ಯಾಕೆ ನಿಮ್ಮದಾದ ನಿಮ್ಮನ್ನು ನೀವು ಹೊಂದಾಕ ನಿಮ್ಗೆ ಹಿಂಗೆ ಹಿಂದೆ ಮುಂದೆ ಮಾಡಾಕತ್ತೀರಿ ಅಲ್ವೋ. ಯಾರನ್ನ ಕೇಳ್ಬೇಕಾಗೈತಿ? ನಿನ್ನ ಇದ್ದದ್ದನ್ನು ನೀವು ಹೊಂದಾಕ ಯಾರನ್ನ ಯಾಕೆ ಕೇಳ್ಬೇಕಾಗೈತಿ? ನಿನ್ನಲ್ಲಿ ಐತದ ಸಂಪತ್ತು, ಅಪಾರವಾದಂಥ ಸಂಪತ್ತಿಗೆ ಒಡೆಯನ ನೀನದಿ, ಜ್ಞಾನ ಸಂಪತ್ತಿಗೆ. ಆ ಜ್ಞಾನವನ್ನು ಮಾಡ್ಕೊ, ಆತ್ಮಜ್ಞಾನದ ಸಂಪತ್ತು ಅದನ್ನು ಪಡೆದೆ ಅಂದರೆ ನಿನ್ನಂಥ ಸುಖಿನ ಯಾವನೂ ಇಲ್ಲ ಜಗತ್ತಿನೊಳಗಲ್ಲಿ. ಅದನ್ನು ಮರ್ತು ಬಿಟ್ಟೇವು ನಾವು. ನಮ್ಮನ್ನು ನಾವು ಮರ್ತಕಾರ ಅನ್ಯದ್ರಾಗೈತೆ ಅಂತ ತೋರಿಡಗೋದ್ರ ಬೆನ್ನು ಹತ್ತಿ ಎಷ್ಟೊತ್ತಿಂದ್ರಿ ಇದನ್ನೇ ಜಗತ್ತಿನ ಇವೆಲ್ಲ ವಿಷಯ ವಸ್ತುಗಳು ಬೆನ್ನು ಹತ್ತಿವನ್ನೆಲ್ಲ ತೋರಿಡಗ್ತಾವು. ಯಾವಾಗಲೂ ಇದ್ದದ್ದು ಅದಕ್ಕೆಲ್ಲ ಆಶ್ರಯ ಪದವಾಗಿ ತೋರದೆ ಅಡಗದೆ ಇದ್ದದ್ದು ಯಾವುದೈತಿ ಅದನ್ನು ನಂಬು. ಅದ ಸತ್ಯ ಪದ, ನಿತ್ಯ ಪದ, ಆನಂದ ಪದ. ಅದು ನಿನ್ನೊಳಗೈತಿ, ನಿಂದ ಅದ. ಅದನ್ನು ಯಾವ ಕಳ್ಳನು ಕದಿಯಲಾರನು ಅಂತ. ಅದು ಎಂದೂ ನಾಶ ಆಗೋದಿಲ್ಲ, ವಿಕಾರ ಆಗೋದಿಲ್ಲ, ಇದಕ್ಕಿದ್ದಂಗೆ ಐತಿ. ಅದನ್ನು ಹೊಂದಾಕ ನಮ್ಗೆ ಅಜ್ಞಾನ ಮರಿಯಾಗೈತೆ. ಅದ್ರ ಬಗ್ಗೆ ನಮಗೆ ಅಜ್ಞಾನ ಅದ. ಅದು ಅಜ್ಞಾನವನ್ನು ನಿವಾರಣೆ ಮಾಡ್ಕೊ. ಅದಕ್ಕಾಗಿ ನಿರಂತರ ಅಭ್ಯಾಸವನ್ನು ಮಾಡ. ನಿತ್ಯ ನಮ್ಮ ಇರುವಿನ ಬಗ್ಗೆ ನೀನು ಯಾರು, ನೀನು ಅಲ್ಲದ್ದು ಯಾರು ಅನ್ನೋದನ್ನು ಅನುಭವಗಳ ಮುಖಾಂತರ ಶ್ರವಣ ಮಾಡು, ಮನನ ಮಾಡು, ನಿಧಿಧ್ಯಾಸನವನ್ನು ಮಾಡು. ಇದ ನಿತ್ಯ ಕರ್ಮ. ಹಿಂಗದೇ ಮಾಡ್ಕೊತ ಇದ್ರೆ ನಿನಗಿದ ನೀನ ಅದೇನು ಅನುಭವ ಬರ್ತೈತಿ. ಬಿಟ್ಟು ಬಿಡದ ಅಭ್ಯಾಸ ನಡಿಬೇಕು. ಎಡೆಬಿಡದೆ ತನ್ನ ತಾನು ಆರೇಲು ಅರಿಯದಾತನಿಗೆ ಪಡೆಯುವುದಾಗದು ನಿಜ ಸುಖವಾಂತ.
ನಾವು ಯಾವಾಗಾರ ಮುಂಜಾನೆ ಕೇಳ್ತೇವೆ ಮತ್ತು ಮೊದಲಿನ ಶಾಲೆ ಅಲ್ಲದನ್ನು ಹಿಡ್ಕೊಂಡು ವ್ಯವಹಾರ ಮಾಡ್ತೀವಿ. ಅದಕ್ಕೆ ಖಾತ್ರಿ ಆತಂದ್ರೆ ನಾನು ಅನ್ನೋ ತಿಳುವಳಿಕೆ ನಮಗೆ ಗಟ್ಟಿ ಆತಂದ್ರೆ ಅನ್ಯದ್ರ ಕಡೆ ಭಾವನ ಬರೋದಿಲ್ಲ. ನಮ್ಗೆ ಅನ್ಯ ಭಾವ ಎಲ್ಲ ಹೋಗ್ತೈತಿ. ತನ್ನ ಭಾವದಾಗ ಇರಕ್ಕೆ ಪ್ರಯತ್ನ ಮಾಡ್ತಿತ್ತು. ಅದು ಗಟ್ಟಿ ಇಲ್ಲದಕ್ಕೆ ಮತ್ತು ಅನಾತ್ಮ ಭಾವದೊಳಗೆ ಬಂದುಬಿಡ್ತೈತೆ. ಅದು ಸಮಾಧಿ ಹೊಂದಿ ಖಾತ್ರಿ ಆತಂದ್ರೆ ಆ ಭಾವದಾಗ ಇರ್ಬೇಕು ಅನಿಸ್ತದೆ. ಹೊಳ್ಳಿ ಈ ಕಡೆ ಬರಕ್ಕೆ ಮನಸ್ಸಾಗುದಿಲ್ಲ. ಎಲ್ಲದ್ರ ಬಗ್ಗೆ ಉದಾಸೀನ ಅನಾತ್ಮ ಭಾವನೆಯನ್ನೆಲ್ಲ ಬಿಟ್ಟು ಬಿಡ್ತೀವಿ. ಯಾವಾಗಲೂ ಅದ ನೆನವನ್ಯಾಗ ಉಳಿತಾನೆ. ಒಮ್ಮೆ ಆ ಸ್ಥಿತಿ ಪಡಿ ನೋಡಿ, ಆತ್ಮಭಾವದ ಸ್ಥಿತಿ. ಆ ಎಚ್ಚರಿಕೆಯನ್ನು ಪಡೆದ ಮ್ಯಾಗ ಪುನಃ ನಿನಗೆ ಅಜ್ಞಾನದೊಳಗೆ ಅವ ಬೀಳುತ್ತಲ್ಲ. ಪ್ರತಿಯೊಬ್ಬ ಮಾನವನಿಗೂ ಬರ್ತೈತಿ, ಮನುಷ್ಯರಿಗೆಲ್ಲ ಬರ್ತೈತಿ. ಮಾಡ್ಕೋರಿದನ ಹೊತ್ತು ವೇಳೆ ಹೊಂಟೈತಿ. ಈ ಶರೀರ ಹೋದ್ರೊಳಗಾಗಿ ಮೊದಲು ಮಾಡ್ಕೋರಿದನ ಕೆಲಸ. ಯಾವ ಹೊತ್ತಾಗ ಬರ್ತೈತಿ ದಾಳಿ ಹೇಳಕ್ಕೆ ಬರೋದಿಲ್ಲ. ಇಂಥದ್ದು ಮತ್ತಿನ್ನು ಮನುಷ್ಯನ ಜನ್ಮ ಸಿಗ್ತೈತಿ ಅನ್ನೋದು ಬರಸಿಲ್ಲ ನಿನಗೆ. ಅಂಥದನ್ನು ಮಾಡ್ಬೇಕಲ್ಲ. ಅಂಥ ಕರ್ಮ ಮಾಡಿದಾಗ ಬರ್ತೈತೆ ಅದು ಮನುಷ್ಯನ ಜನ್ಮ ಬರಬೇಕಾದ್ರೆ. ಮತ್ತಿಂಥ ಒಂದು ಮಾರ್ಗದರ್ಶಕರು ಸಿಗೋದು ಭಾಳ ದುರ್ಲಭ ನಿನಗೆ. ಮತ್ತೆಲ್ಲ ಥರದ ಅನುಕೂಲ ಐತಿ ನಿನಗೆ. ಮಾಡ್ಕೋ ಈಗ ಕೆಲಸ ಅಂತ. ಅದನ್ನೆಲ್ಲ ಬಿಡೋದನ್ನು ಹೊರಗಿಂದ ಆದಾತ ಇದಾತ ಎಷ್ಟೊತ್ತಿಂದ್ರಿ ಅದು ಇವತ್ತಿದ್ದದ್ದು ನಾಳೆ ಇರುವುದಿಲ್ಲ. ಅದು ಶಾಶ್ವತವಾದದ್ದಲ್ಲ. ಅದಕ್ಕೆ ವಿವೇಕ ನಿನ್ನಲ್ಲಿ ಜಾಗೃತ ಆಗಬೇಕು. ಅದು ನಿತ್ಯವಾದದ್ದು ಯಾವುದು, ಅನಿತ್ಯವಾದದ್ದು ಯಾವುದು, ಹಿತ ಯಾವುದು, ಅಹಿತ ಯಾವುದು. ವಿವೇಕ ನಿನ್ನಲ್ಲಿ ಜಾಗೃತಿ ಇತ್ತಂದ್ರೆ ದಾರಿ ಹಿಡಿತೈತಿ. ಅವ ಸರಿಯಾದ ದಾರಿ ಹಿಡಿತಾನ. ಅವು ವಿವೇಕ ಇಲ್ಲದಕ್ಕೆ ನಾವು ಈ ಬೆನ್ನು ಹತ್ತೀವಿ. ಕುಡ್ರ ಬೆನ್ನು ಹತ್ತೀವಿ ನಾವು. ಅದಿಲ್ಲ, ಕುಡ್ರ ಬೆನ್ನು ಹತ್ತಿ ಹೊಂಟು ಬಿಟ್ಟೇವೆ ನಾವು. ವಿಚಾರವಂತರ ಬೆನ್ನು ಹತ್ತಿಲ್ಲ ನಾವು. ಜ್ಞಾನವಂತರ ಬೆನ್ನು ಹತ್ತಿದ್ರೆ ಈ ಸ್ಥಿತಿ ಯಾಕಕ್ಕಿತ್ತು ನಮಗೆ? ನಂಬುದಿಲ್ಲ ನಾವು. ಹೌದಿಲ್ಲ, ಮಹಾತ್ಮರು ಹೇಳಿದ ಮಾತಿನ ಕಡೆ ಎಲ್ಲಿ ನಂಬ್ತೈತಿ? ನಮ್ಮನ್ನು ಯಾರು ನಂಬಿರಿ ನೀವು? ಮತ್ತು ಆ ತುಡುಗರನ್ನ ನಂಬ್ತೀರಿ ನೀವು. ಮತ್ತು ಹೌದಿಲ್ಲ, ಆದ ದಾರಿನ ನಿಮಗೆ ಅದ ಬೇಷ್, ಅದ ಹಿತ ಅನಿಸ್ತೈತಿ. ವಿವೇಕ ಇಲ್ಲದವ್ರಿಗೆ ಇದ ಸುಖರೂಪ ಅನಿಸ್ತೈತಿ. ಬರೀ ವಿಷಯ ಸಂಗ್ರಹ, ವಿಷಯ ಭೋಗ ಇದರಾಗ ಕಾಲಗಳ ಸತ್ತು ಹೋಗುತ್ತೆ. ಜನ್ಮ ಜನ್ಮಾಂತರ ಮಾಡ್ಕೊತ ಬಂದಿರಿ ಅದನ್ನು. ಇದೊಂದು ಜನ್ಮದಾಗರ ಅದ್ರ ಕಡೆ ಲಕ್ ಕೊಡೋದು ಬಿಟ್ಟು ಇದನ್ನು ನಿನ್ನ ನಿಜದ ಕಡೆ ಲಕ್ ಕೊಡು. ನಿನ್ನ ಕೆಲಸ ನೀವು ಮಾಡ್ಕೋ. ಆದರೂ ನಮಗಿದು ಹೊಳಿಬಲ್ಲ. ನಮಗೆ ಅದಕ್ಕೆ ಹೊಡಿಬೇಕಾದ್ರೂ ಪುಣ್ಯವನ್ನು ಮಾಡು ಅಂತ ಹೇಳ್ತಾರೆ. ಪುಣ್ಯ ಕರ್ಮಗಳನ್ನು ಮಾಡಪ್ಪ ಅಂದ್ರೆ ನಿನಗೆ ಹೊಳಿತೈತಿ. ಇದು ನಿಜದ ಕಡೆ ಲಕ್ ಕೊಡಕ್ಕೆ ಬರ್ತೈತಿ. ಇನ್ನೊಬ್ಬರಿಗೆ ಹಿತ ಮಾಡಕ್ಕೆ ಕಲೀರಿ ನೀವು ಅಂತ. ಇದನ್ನೆಲ್ಲ ಹೇಳೋದು ಕೇಳೋದು ಆದ್ಮ್ಯಾಗ ಅದಕ್ಕೆ ಯಾವುದನ್ನು ಪುಣ್ಯ ಸಂಗ್ರಹ ಮಾಡ್ಕೋದು ಒಂದಾದ. ಇನ್ನೊಬ್ಬರಿಗೆ ಹಿತ ಮಾಡ್ಕೊಂತ ಬಂದರೆ ಮಾಡಿದ ಪುಣ್ಯ ನಿನಗೆ ಒದಗಿ ಬಂತಂದ್ರೆ ಇದು ನಿನಗೆ ಹೊಳಿತೈತಿ. ಇಲ್ಲಾಂದ್ರೆ ಹೊಳಿ ಕೊಡೋದಿಲ್ಲ. ಅದು ಪಾಪ ಕರ್ಮ ಮಾಡ್ತೀನಿ, ವಿಷಯದ ಆಶಾ ಸಂಬಂಧ ನೀನು ಕೃತಿಗಳನ್ನು ಮಾಡ್ತೀಯಲ್ಲ, ಅದಕ್ಕೆ ಇಲ್ಲಿ ಬರ್ಕೊಡ್ದಿಲ್ಲ, ಕೇಳಿಕೊಡ್ದಿಲ್ಲ. ಕೇಳಿದ್ದು ಅದು ಉಳಿದಿಲ್ಲ. ಕೇಳಿದ್ದು ಉಳಿಬೇಕಾದ್ರೂ ಪುಣ್ಯ ಇದ್ರೆ ಉಳಿತೈತಿ ನನಗೆ. ಅಂತಃಕರಣ ಪರಿಶುದ್ಧಿ ಆಕೈತಿ. ಅವಾಗ ಇದರ ವಿಚಾರ ಅಭ್ಯಾಸ ಮಾಡಕ್ಕೆ ಬರ್ತೈತಿ. ಅಂಥ ಒಳ್ಳೆಯ ಕರ್ಮಗಳನ್ನು ಮಾಡು. ದುರಿತ ಕರ್ಮವನ್ನು ಅಲ್ಲಿದ್ರು ಪುಣ್ಯವನ್ನೇ ಮಾಡು ಅಂತ ಯಾಕೆ ಹೇಳ್ಯಾರ? ಅಂತಃಕರಣ ಪರಿಶುದ್ಧಿ ಆಕೈತಿ. ಅವಾಗ ಇದು ವಿಚಾರ ನಿನಗೆ ಗ್ರಹಣ ಆಕೈತಿ. ವಿಷಯದ ಆಶಾ ಸಂಬಂಧ ಏನು ಕೃತಿಗಳನ್ನು ಮಾಡ್ತೀವಿ, ಮನಸ್ಸೆಲ್ಲ ಹೊಲಸಾತಂದ್ರೆ ಅವಾಗ ಎಲ್ಲಿ ಇದು ಹೊಳಿಬೇಕು ನಿನಗೆ? ಹೊಳಿದೂ ಇಲ್ಲ. ಮನಸ್ಸು ಮಲಿನ ಆತಂದ್ರೆ ಅಂತಃಕರಣ ಪರಿಶುದ್ಧಿ ಆಗದ ಹೊರತ ನೀ ಎಷ್ಟು ಜನ್ಮ ಕೇಳಿದ್ರು ಇದು ಹೊಳಿದಿಲ್ಲ. ಅದಕ್ಕೆ ಅಂತಃಕರಣ ಸ್ವಚ್ಛತೆಗಾಗಿ ಇಂಥ ಆಚರಣೆಯೊಳಗೆ ನಾವು ತೊಡಗಬೇಕಾಗೈತಿ. ಇನ್ನೊಬ್ಬರಿಗೆ ಸತ್ಯ ಶರೀರದಿಂದ, ವಾಣಿಯಿಂದ, ಮನಸ್ಸಿನಿಂದ ಯಾವ ಜೀವಿಗೂ ನೋವಾಗದಂಗೆ ನಡ್ಕೊ. ಈ ಪೂಜೆ ಹಿಡಿ. ಇದು ಸಾಮಾನ್ಯ ಪೂಜೆ. ಇದನ್ನು ಮಾಡೋದ್ರಿಂದ ನೀನು ಅಂತಃಕರಣ ಸ್ವಚ್ಛ ಆಕೈತಿ. ಈ ಕಡೆ ಮುಕ್ತಿ ಒಲವು ಆಕೈತಿ. ಅವಾಗ ಇದ್ರಾಗ ತೊಡಗಾಕ ಬರ್ತೈತಿ. ಎಲ್ಲದ್ರ ಬಗ್ಗೆ ಉದಾಸೀನ ಬರ್ತೈತಿ. ನನಗೆ ವೈರಾಗ್ಯ ಬರ್ತೈತಿ. ಬರೀ ವೈರಾಗ್ಯ ಬಂದ್ರೆ ಜ್ಞಾನ ಆಗುಲ್ಲೇ. ಬರೀ ವೈರಾಗ್ಯ ಇದ್ರೆ ಉಪಯೋಗ ಇಲ್ಲ. ಇದು ನಾವೆಲ್ಲ ಬಿಟ್ಟೇನು ಹಿಂಗೆ ಬಿಟ್ಕೊಂಡು ಅಡ್ಡಾಡಿ ಜ್ಞಾನ ಮಾಡ್ಕೋದು ಯಾವಾಗ? ನೀನು ಬರೀ ವೈರಾಗ್ಯ ಬಂತು, ಜ್ಞಾನ ಆಗಲಿಲ್ಲ ಅಂದ್ರೆ ಏನು ಮಾಡೋದು? ಎಲ್ಲ ಬಿಟ್ಟು ಅದಕ್ಕೆ ನಿತ್ಯನೂ ಅಂದರೂ ಹತ್ತೋದು ಭಾಳ ಕಠಿಣ ಐತಿ. ಜ್ಞಾನ ಮಾಡ್ಕೋದು. ಅದಕ್ಕಾಗಿ ಪ್ರಯತ್ನ, ವಿಶೇಷ ಪ್ರಯತ್ನ ಮಾಡ್ಬೇಕು. ಜ್ಞಾನಕ್ಕಾಗಿ ನಮ್ಮನ್ನು ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ನಾವು ಎಲ್ಲ ಬಿಟ್ಟೇನೆ ತಿಳ್ಕೊಂಡು ಕಾರ್ಯ ಮತ್ತು ಮೊದಲು ಅದ ಚಾಳಿನ ಆಯ್ತು ಅಂದ್ರೆ ಏನು ಮಾಡೋದು? ಬಿಟ್ಟೇನು ಅನ್ಕೊಂತ ಎಲ್ಲಿ ಬಿಟ್ಟೇನು ಅನ್ನೋದನ್ನೆಲ್ಲ ಹಿಡ್ಕೊಂಡು ಕೂತೀನಿ. ಬಿಟ್ಟೇನು ಅನ್ನೋದನ್ನು ಬಿಡು. ಹೌದಿಲ್ಲ, ಬಿಡ್ಬೇಕಾದ್ರೆ ಇದ್ರ ಕಡೆ ಎಲ್ಲ ಹಾಕ್ಕೊಡೋದು. ಯಾವ್ದಾರ ಬಿಟ್ಟಿದ್ದಿತ್ತು, ಯಾವ್ದಾರ ಹಿಡ್ದಿದ್ದಿತ್ತು ಅಂತ ಅವಾಗ ಅನಿಸ್ತೈತಿ ನಿನಗೆ. ನಾವು ಬಿಟ್ಟವನು ಅಲ್ಲ, ಹಿಡ್ದವನು ಅಲ್ಲ, ನಾನಾ ಬೇರೆ ಇದ್ದೇನೆ. ನೀನು ಅನುಭವ ಆಕೈತಿ ಅಂದ್ರೆ ನೀ ಯಾರಿದ್ದೇನೋ ಅನುಭವ ಆಕೈತಿ ಅಂದ್ರೆ ಹಿಡಿದು ಬಿಡೋದು ನನ್ನಲ್ಲಿಲ್ಲ.
ಹಿಡಿಯುವ ಮೋಹಕವಿಲ್ಲ, ಬಿಡುವ ಬಾಧಕವಿಲ್ಲ, ಪಡೆಯಿಲ್ಲ, ಪಟ್ಟಾಂತರವಿಲ್ಲ, ಎಂದೆಂದು ಪರಿಪೂರ್ಣ. ನನ್ನಲ್ಲಿ ಹಿಡಿಯುವಿಕೆ ಬಿಡುವಿಕೆ ಇಲ್ಲ. ಎಲ್ಲದ ಎಲ್ಲೈತಿ ಅಹಂಕಾರದೊಳಗೆ, ಮನುಷ್ಯನೊಳಗದ, ನನ್ನೊಳಗದ ಇಲ್ಲ ಇಲ್ಲ. ಯಾರು ಹಿಡಿದೈತು, ಯಾರು ಬಿಟ್ಟಿದೈತು ನನಗೆ ಭಾವನೆಗಳು ಇಲ್ಲ ಇಲ್ಲ ನನ್ನಲ್ಲಿ. ಆತ್ಮಭಾವದೊಳಗೆ ಮನಸ್ಸು ನೆಲೆಯಾಗಿ ನಿಂತು ಅಂದರೆ ಇವೆಲ್ಲ ಅನಾತ್ಮ ಭಾವನೆಗಳೆಲ್ಲ ಹೋಗಿಬಿಡ್ತವೆ. ಹೋದಾಗ ನಿನಗೆ ಅದ ಸಮಸ್ಥಿತಿಯೊಳಗೆ ಇರ್ಲಿಕ್ಕೆ ಬರ್ತೈತಿ, ಅನುಭವ ಆಗಕ್ಕೆ ಶುರುವಾಗ. ಆ ಅಭ್ಯಾಸ ನಿರಂತರ ನಡಿಬೇಕು ನೋಡಿ. ಅದಕ್ಕೆ ಇದು ಸಂಘ ಬೇಕು. ನಿರಂತರ ಈ ಸಂಘದಾಗಿದ್ದಾಗ ಇದು ನಮಗೆ ಇದರ ಲಾಭ ಸಿಗ್ತದೆ. ಸಂಘನೂ ಬೇಕು, ಪ್ರಯತ್ನವೂ ಬೇಕು, ಹೌದಿಲ್ಲ? ಹಿಂದಿನ ಜನ್ಮ ಸಂಸ್ಕಾರನೂ ಬೇಕಿದೆ. ಮೂರು ಕೂಡಿದಾಗ ಇದು ನಮಗೆ ಸಿದ್ಧಿಸ್ತದೆ. ಬಿಡು. सकल साधु संत महाराज पूजे